ಹಾಯ್ ಹಲೋ ನಮಸ್ಕಾರ. ಭಾವನೆಗಳ ಮುಕ್ತ ಪಯಣ ನನ್ನೊಳಗಿನ ನಾನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಯಾವುದಾದ್ರೂ ಒಂದು ಪಯಣವನ್ನು ಶುರು ಮಾಡುವಾಗ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಸಮಸ್ಯೆಯನ್ನ ದಾಟಿ ಮುಂದಕ್ಕೆ ಹೋಗಬೇಕು ಅನ್ನೋದು ನಮ್ಮ ಜೀವನದ ಪ್ರಿನ್ಸಿಪಲ್ ಆಗಬೇಕು. ಇಷ್ಟು ವರ್ಷಗಳಲ್ಲಿ ಖ್ಯಾತ ನಿರ್ದೇಶಕರಾಗಿರೋ KM ಚೈತನ್ಯ ಅವರು ಇದನ್ನೇ ಪಾಲಿಸ್ಕೊಂಡು ಬಂದಿರೋದು. ತುಂಬ ದಿನಗಳ ನಂತರ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಸಿನಿಮಾ ಜೀವನ ಒಂದು ಹರಟೆ. ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಶುರು ಅಂತ ಇದ್ದೀನಿ ಸರ್. ಶುರು ಸಾಂಗು ಬಹಳ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿದೆ. ನಿಮ್ಮ ಮೊದಲನೇ ಹೆಜ್ಜೆಯಲ್ಲೇ ಈ ತರ ಒಂದು ರೆಸ್ಪಾನ್ಸ್, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಏಕೆಂದರೆ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಸಂತೋಷ್ ನಾರಾಯಣನ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥವ್ರು. ಅವರು ನಿಮಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ನ ನೀವು ಫಾಲೋ ಮಾಡಿದರೆ ಅವರು ಹೆಚ್ಚು ಈ ಡಾನ್ಸ್ ನಂಬರ್ಸು, ಈ ಗ್ಯಾಂಗ್ಸ್ಟರ್ ನಂಬರ್ಸು ಅದಕ್ಕೆ ಹೆಚ್ಚು ಫೇಮಸ್ಸು. ಆದರೆ ಅವರು ನಮಗೆ ಈ ಸಿನಿಮಾದಲ್ಲಿ ಸುಮಾರು 6ರಿಂದ 8 ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ನಮಗನ್ನಿಸ್ತು ನಮ್ಮ ಸಿನಿಮಾದ ಪಬ್ಲಿಸಿಟಿ ಶುರು ಮಾಡೋದಕ್ಕೆ ಈ ಒಂದು ಸಾಫ್ಟ್ ಆಗಿರೋ ಟೆಂಡರ್ ಲವ್ ಸಾಂಗಿಂದ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸಂತೋಷ್ ನಾರಾಯಣನ್ ಅವರು ಕಂಪೋಸ್ ಮಾಡಿರೋ ಬೇರೆ ಹಾಡುಗಳಿಗಿಂತ ಇದು ಬಹಳ ವಿಭಿನ್ನವಾಗಿದೆ. ಈ ಸಿನಿಮಾದ ಒಂದು ಟೋನ್ನ ಸೆಟ್ ಮಾಡೋದಕ್ಕೆ ಇದೇ ಕರೆಕ್ಟ್ ಸಾಂಗ್ ಅಂತ ನಮ್ಗನ್ನಿಸ್ತು. ಸರ್, ನಾವು ನಿಮ್ಮ ಸಿನಿ ಜರ್ನಿನ ನೋಡ್ಕೊಂಡು ಬಂದಿದ್ದೀವಿ. ಈ ಭೂಗತ ಲೋಕದ ಕಥೆಗಳು, ಗ್ಯಾಂಗ್ಸ್ಟರ್ ಲೈಫ್ ಸ್ಟೈಲ್ಗಳು, ಈ ವಿಷಯಗಳ ಬಗ್ಗೆ ನಿಮಗೆ ಒಂದು ವಿಶೇಷವಾದ ಒಲವಿದೆ. ನಮಗನ್ಸಿದ್ದು ಈ ಥರ ಸಿನಿಮಾಗಳನ್ನು ಮಾಡ್ತಾ ನೀವು ಬೇರೆ ಜಾನರ್ ಸಿನಿಮಾಗಳಿಗೂ ಕೈ ಹಾಕ್ತೀರಾ. ಅದನ್ನೇ ಮಾಡಬೇಕಾಗಿತ್ತು ಅಂತ ಯಾವತ್ತಾದರೂ ಅನ್ನಿಸ್ತಾ? ನಾನು ಆ ದಿನಗಳು ಮಾಡಿದ್ದು ಆಕಸ್ಮಿಕವಾಗಿ. ಆ ದಿನಗಳಿಗೆ ಮೂಲತಃ ನಾನು ನಿರ್ದೇಶಕ ಆಗಿರಲಿಲ್ಲ. ಅಗ್ನಿಶ್ರೀಧರ್ ಅವರು ಅದರ ಸ್ಕ್ರಿಪ್ಟನ್ನ ಬರ್ಕೊಂಡಿದ್ರು. ಬೇರೆ ನಿರ್ದೇಶಕರಿಗೋಸ್ಕರ ಅವರು ಅದು ಸ್ಕ್ರಿಪ್ಟನ್ನ ಬರ್ಕೊಂಡಿದ್ರು. ನನ್ನನ್ನು ಭೇಟಿಯಾದರು. ಅವರು ಮೀಟ್ ಮಾಡಿದ್ದು ಒಬ್ಬ ಆ್ಯಕ್ಟರ್ ಆಗಿ. ಆ್ಯಕ್ಟ್ ಮಾಡು ಅಂತ ಕೇಳಿದ್ರು ಅವರು ಮೊದಲು. ನಾನು ಕತೆ ಕೇಳಿಸ್ಕೊಂಡ್ಮೇಲೆ ಅವ್ರಿಗೆ ಹೇಳಿದೆ, ಸರ್ ನಾನು ಆ್ಯಕ್ಟರ್ ಅಲ್ಲ, ನಾನು ಬೇಸಿಕಲಿ ಒಬ್ಬ ಡೈರೆಕ್ಟ್ರು. ಆದರೆ ಕತೆ ತುಂಬ ಚೆನ್ನಾಗಿದೆ ಅಂತ ಒಂದಷ್ಟು ಇನ್ಪುಟ್ಸ್ನ ಅವ್ರಿಗೆ ಕೊಟ್ಟೆ. ಅದಾದಮೇಲೆ ಅನೇಕ ನಿರ್ದೇಶಕರನ್ನ ಅವರು ಹುಡುಕ್ತಾ ಕಡೆಗೆ ನಾನೇ ನಿರ್ದೇಶನ ಮಾಡಬೇಕು ಅಂತ ನನ್ನನ್ನು ಅವರು ಗುರುತಿಸ್ಕೊಂಡ್ರು. ಆದ್ರಿಂದ ನನ್ನ ಮೊದಲನೇ ಸಿನಿಮಾ ಆ ದಿನಗಳು ಆಯಿತು. ಸೊ ನಾನು ಆರಿಸ್ಕೊಂಡು ಬಂದಿದ್ದಲ್ಲ ಭೂಗತ ಜಗತ್ತಿನ ಕಥೆಯನ್ನು. ಭೂಗತ ಜಗತ್ತಿನ ಕಥೆ ನನ್ನನ್ನು ಆರಿಸ್ಕೊಂಡ್ಬಂತು. ಅಗ್ನಿಶ್ರೀಧರ್ ಅವ್ರ ಮೂಲಕ ನನಗೆ ಆ ಜಗತ್ತಿನ ಪರಿಚಯ ಆಯಿತು. ಯಾಕೆಂದ್ರೆ ನಮ್ಮ ತಂದೆ ಕನ್ನಡ ಪ್ರೊಫೆಸರ್, ನಮ್ಮ ತಾತ ಕನ್ನಡ ಪ್ರೊಫೆಸರ್. ನಾನು ಆ ಥರ ಭೂಗತ ಜಗತ್ತಿನ ಯಾವುದೇ ಸಂಪರ್ಕ ಇರುವಂಥ ಕುಟುಂಬದಲ್ಲಿ ಬೆಳೆದವನಲ್ಲ. ನನಗೆ ಭೂಗತ ಜಗತ್ತಿನ ಪರಿಚಯ ಇರೋದೇ ಅಗ್ನಿಶ್ರೀಧರ್ ಅವರ ಮುಖಾಂತರ. ಆದ್ರಿಂದ ಆ ದಿನಗಳು ಸಿನಿಮಾ ಮಾಡಿದೆ. ಆ ದಿನಗಳ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನು ಕಾಣ್ತು. ಅದಾದ್ಮೇಲೆ ಎಲ್ಲರೂ ನನ್ನ ಇದೇ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರು, ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ ಯಾವಾಗ ಮಾಡ್ತೀರಾ, ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ನನಗನ್ನಿಸ್ತು ನಾನು ಏನೇ ಸಿನಿಮಾ ಮಾಡಿದ್ರು ಆ ದಿನಗಳಿಗೆ ಮತ್ತೆ ಕಂಪೇರ್ ಮಾಡ್ತಾರೆ. ಆಮೇಲೆ ನನಗೆ ಬೇರೆ ಬೇರೆ ಜಾನ್ರ್ಗಳ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ ಇತ್ತು. ಬರೀ ಒಂದು ಅಂಡರ್ವರ್ಲ್ಡ್ ಡೈರೆಕ್ಟರ್ ಅಂತ ಬ್ರ್ಯಾಂಡ್ ಆಗೋಕೆ ಇಷ್ಟ ಆಗಲಿಲ್ಲ. ಅದರಿಂದ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದೆ. ಈಗ ಆ ದಿನಗಳು ಮಾಡಿ 18 ವರ್ಷ ಆಗಿದೆ. ಸಾಕಷ್ಟು ಅಲ್ಲಿಂದ ಇಲ್ಲಿಗೆ ಪಯಣ ಆಗಿದೆ, ಡಿಸ್ಟೆನ್ಸ್ ಆಗಿದೆ. ಸೊ ಈಗ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ನ ತಗೊಂಡು ಇನ್ನೊಂದು ಪ್ರಯತ್ನ ಮಾಡಬೇಕು ಅಂತ ಅನಿಸ್ತು. ಆದ್ರಿಂದ ಬಲರಾಮನ ದಿನಗಳು ಸಿನಿಮಾ ಕೈಗೊಂಡಿದ್ದೀನಿ. ಬಲರಾಮನ ದಿನಗಳು ಚೈತನ್ಯ ಅವರ 2.0ನ? ಇಲ್ಲ, ಬಲರಾಮನ ದಿನಗಳು ಚೈತನ್ಯನ ಭೂಗತ ಜಗತ್ತಿನ ಸಿನಿಮಾಗಳ 2.0 ಇರ್ಬೋದು. ಯಾಕಂದ್ರೆ ಆ ರೀತಿ ನಾನು ಎಲ್ಲಾ ಜಾನ್ರ್ಗಳಲ್ಲೂ ಸಿನಿಮಾ ಮಾಡಿರೋದ್ರಿಂದ, ಆಟಗಾರ ಅಂತ ಥ್ರಿಲ್ಲರ್ ಕೂಡ ಮಾಡಿದ್ದೀನಿ, ಅಮ್ಮ ಐ ಲವ್ ಯು ಅಂತ ಒಂದು ಎಮೋಷನಲ್ ಸಬ್ಜೆಕ್ಟ್ ಕೂಡ ಮಾಡಿದ್ದೀನಿ, ಅಬ್ಬಬ್ಬ ಅಂತ ಒಂದು ಕಾಮಿಡಿ ಮಾಡಿದ್ದೀನಿ, ಪರಾರಿ ಮಾಡಿದ್ದೀನಿ. ಅದಕ್ಕೆ ಆ ಸಿನಿಮಾಗಳಿಗೆ ಅವ್ರವ್ರದೇ ಆದಂತ ಆಡಿಯನ್ಸ್ ಇದ್ದಾರೆ. ಅವರೆಲ್ಲ ಈಗ ಎಷ್ಟೋ ಜನ ನನ್ನ ಆಟಗಾರಕ್ಕೋಸ್ಕರ ಗುರುತಿಸೋರು ಇದ್ದಾರೆ, ಕೆಲವು ಜನ ಪರಾರಿಗೋಸ್ಕರ ಗುರುತಿಸೋರು ಇದ್ದಾರೆ. ಭೂಗತ ಜಗತ್ತಿನ ಸಿನಿಮಾ ನಾನು ಆ ದಿನಗಳು ಅಷ್ಟು ಮಟ್ಟಿಗೆ ಹೆಸರು ಮಾಡಿದ್ರಿಂದ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಹಳ ಜನ ಬಯಸ್ತಿದ್ರು. ಈಗ ಅದು ಮಾಡಿರೋದ್ರಿಂದ ಒಂದು ರೀತಿ ಆ ದಿನಗಳು ಮುಂದುವರೆದ ಭಾಗ ಅಂತ ಇದನ್ನ ಹೇಳ್ಬೋದು. ಸರಿ, 22 ವರ್ಷಗಳಾಯಿತು, ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ. ಎಲ್ಲೂ ರಿಪಿಟೇಟಿವ್ ಅಂತ ಅನ್ನಿಸ್ಕೊಳ್ಳಲ್ಲ ನಿಮ್ಮ ಕೆರಿಯರಲ್ಲಿ. ನಿಮ್ಮ ಚಾಯ್ಸಸ್ಗಳು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ನಾನು ಇಂಥದ್ದನ್ನೇ ಮಾಡಿದ್ರೆ ಅಂತ ನಿಮಗೆ ಯಾವತ್ತಾದರೂ ಅನ್ನಿಸ್ತಾ ನಾನು ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡ್ಬೋದಾಗಿತ್ತು ಅಂತ? ಖಂಡಿತ. ನಾನು ಸೋಮೇರಿತನದಿಂದ ಕಮ್ಮಿ ಸಿನಿಮಾಗಳನ್ನ ಮಾಡಿದ್ದೀನಿ ಅನ್ನೋದಂತೂ ನಿಜ. ಯಾಕೆಂದರೆ ನಾನು ಒಂದು ಸ್ಕ್ರಿಪ್ಟ್ ಬರೆಯೋದು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು,
ಈ ಕತೆ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಅನ್ನೋ ಒಂದು ಆ ಗೊಂದಲದಲ್ಲಿರೋದು. ಈ ರೀತಿನೇ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಮಾಡೋ ಮಧ್ಯದಲ್ಲಿ 2-3 ವರ್ಷಗಳು ಕಳೆದೋಗ್ತವೆ. ನಾನು ಇನ್ನೊಂದು ಸ್ವಲ್ಪ ಎಂಟರ್ಪ್ರೈಸಿಂಗ್ ಆಗಿರಬೇಕು, ಇನ್ನೊಂದು ಸ್ವಲ್ಪ ಬೇಗ ಬೇಗ ಮಾಡಿದಿದ್ರೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿರ್ತಿದ್ದೆ ಅಂತ ನನಗನ್ಸುತ್ತೆ. ಆ ಒಂದು ಆತಂಕ, ಸಂಶಯ ಇದರಲ್ಲೇ ನನಗೆ ಎಷ್ಟೋ ವರ್ಷಗಳು ವೇಸ್ಟ್ ಮಾಡ್ಕೊಂಡೆ ಅಂತ ಖಂಡಿತ ಅನ್ಸುತ್ತೆ ನನಗೆ. ಡೈರೆಕ್ಟರ್ ಆಗಿ ಯಾವ ರೀತಿ ಬದಲಾಗಿದ್ದೀರಾ ಸರ್ ಈಗ ಇಷ್ಟು ವರ್ಷಗಳಲ್ಲಿ? ಏನಾಗುತ್ತೆ, ಒಂದು ಏನು ಮಾಡಿದೆ ನಾನು ಅಂದರೆ, ಈಗ ನನಗೆ ರೀಮೇಕ್ಸ್ ಚಿತ್ರಗಳು ಮಾಡೋದ್ರ ಬಗ್ಗೆ ಬಹಳ ಒಂಥರ ಮಾಡಬೇಕೋ ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಆದರೂ ನನಗೆ ಮೊದಲನೇ ಸಾರಿ ದ್ವಾರಕೀಶ್ ಅವರು ನನಗೆ ಪ್ರೆಷರ್ ಹಾಕಿದ್ರು, ಮಾಡು ಪರವಾಗಿಲ್ಲ ಅಂತಂದು ಮಾಡಿದೆ. 4 ಸಿನಿಮಾಗಳು ಮಾಡಿದೆ. ಸಿನಿಮಾ ಏನಂದರೆ ಒಂದು ಕೃಷಿ ಇದ್ದ ಹಾಗೆ. ನೀವು ಮಾಡ್ತಾ ಮಾಡ್ತಾ ಯು ಬಿಕಮ್ ಬೆಟರ್ ಎಟ್ ಇಟ್. ನಿಮ್ಮ ಸ್ಕಿಲ್ ಸೆಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ಬೇರೆ ರೀತಿಯಲ್ಲಿ ಒಂದು ಸೀನನ್ನು ಅಪ್ರೋಚ್ ಮಾಡುವ ಎಕ್ಸ್ಪರಿಮೆಂಟ್ಗಳನ್ನ ನೀವು ಮಾಡೋಕ್ಕಾಗತ್ತೆ, ಪ್ರಯೋಗಗಳನ್ನ ನೀವು ಮಾಡೋಕ್ಕಾಗತ್ತೆ. ಅದರಿಂದ ಮಾಡ್ತಾ ಮಾಡ್ತಾ ಒಬ್ಬ ನಿರ್ದೇಶಕ ಮಾಗ್ತಾ ಹೋಗ್ತಾರೆ. ಆ ರೀತಿ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಈ 9 ಸಿನಿಮಾಗಳು ಮಾಡಿರೋದ್ರಲ್ಲಿ, ಈ ನನ್ನ 10ನೇ ಸಿನಿಮಾಗೆ ಅದು ಹೆಲ್ಪ್ ಆಗ್ತಿದೆ ಅಂತ ನನಗನ್ಸುತ್ತೆ. ನಾವು ಶುರು ಸಾಂಗ್ ಲಾಂಚಲ್ಲಿ ಸಿಕ್ಕಿದ್ವಿ. ಒಬ್ಬ ನಿರ್ದೇಶಕನಿಗೆ ನಿರ್ಮಾಪಕನ ಬಾಯಿಂದ ಕೆಲವು ಮಾತುಗಳು ಕೇಳೋದು ಇಟ್ಸ್ ವೆರಿ ಗ್ರೇಟ್ಫುಲ್ ಅಂತ ಅನಿಸುತ್ತೆ. ನಿರ್ಮಾಪಕರ ಬಾಯಲ್ಲಿ ಆ ವೇದಿಕೆಯಲ್ಲಿ ಒಂದು ಮಾತು ಬರುತ್ತೆ, ಬಲರಾಮನ ದಿನಗಳು ಒಂದು ದೊಡ್ಡ ಗೆಲುವಾಗುತ್ತೆ ಮುಂದಿನ ವರ್ಷ ಚಿತ್ರರಂಗಕ್ಕೆ ಅಂತ. ಪ್ರೆಷರೈಸ್ ಆಗುತ್ತಾ, ಎಕ್ಸೈಟ್ಮೆಂಟ್ ಓಪನ್ ಆಗುತ್ತಾ, ಏನಾಗುತ್ತೆ? ಎರಡೂ ಆಗುತ್ತೆ. ಒಂದು ಸಿನಿಮಾ ಕಡೆಗೆ ನಿರ್ದೇಶಕರು, ನಟರು ನಾವೆಲ್ಲ ಸಂಬಳ ತಗೊಂಡು ಕೆಲಸ ಮಾಡೋರು. ಆದರೆ ಒಬ್ಬರು ನಿರ್ಮಾಪಕರು ನಮ್ಮನ್ನು ನಂಬಿ ಬಂಡವಾಳ ಹಾಕೋರು. ಒಬ್ಬ ನಿರ್ಮಾಪಕ ಗೆದ್ದಾಗ, ಒಬ್ಬರು ನಿರ್ಮಾಪಕಿ ಗೆದ್ದಾಗ ಅವ್ರು ಇನ್ನೂ ಹಲವಾರು ಸಿನಿಮಾಗಳನ್ನ ಮಾಡ್ತಾರೆ. ನಾನು ಯಾವಾಗಲೂ ನಿರ್ಮಾಪಕರ ಪರ ಇರುವಂಥ ನಿರ್ದೇಶಕ. ಅವರಿಂದ ನಾನು ಆದಷ್ಟು ಸೇಫ್ ಗಾರ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದನೇ ಇರ್ಬೋದು ದ್ವಾರಕೀಶ್ ಚಿತ್ರ ಅಂತ ದೊಡ್ಡ ಸಂಸ್ಥೆ, 50 ಸಿನಿಮಾ ಮಾಡಿರುವಂಥ ದೊಡ್ಡ ಸಂಸ್ಥೆ ನನ್ನ ಜೊತೆ 3 ಸಿನಿಮಾಗಳನ್ನ ಮಾಡಿದ್ರು. ನಾನು ವರ್ಕ್ ಮಾಡಿರುವಂಥ ಎಷ್ಟೋ ಜನ ಆ್ಯಕ್ಟ್ರುಗಳು, ಚಿರಂಜೀವಿ ಸರ್ಜಾ ಇರ್ಬೋದು, ಅವರೆಲ್ಲ ನನ್ನ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆ ಒಂದು ರೀತಿಯ ಕನ್ಸಿಸ್ಟೆನ್ಸಿ ಮುಖ್ಯ ಆಗುತ್ತೆ. ಅದನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬಲರಾಮನ ದಿನಗಳು ನಿರ್ಮಾಪಕರು ಬಹಳ ಶ್ರದ್ಧೆಯಿಂದ, ಬಹಳ ಆಸಕ್ತಿಯಿಂದ ಏನನ್ನೂ ಕಡಿಮೆ ಮಾಡದೆ ಈ ಸಿನಿಮಾಗೆ ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ. ಈಗ ನಾವು ಅವರಿಗೆ ಒಂದು ಸಕ್ಸಸ್ ಕೊಡೋದು ನಮ್ಮ ತಂಡದ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಅವ್ರ ಕಡೆಯಿಂದ ಈ ಸಿನಿಮಾಗೆ ಏನು ಬೇಕೋ ಎಲ್ಲ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಆ ನಂಬಿಕೆ ಒಂದು ರೀತಿ ಫಲ ಕೊಡೋ ರೀತಿ ಮಾಡೋದು ನಮ್ಮ ಕೆಲಸ ಆಗಿದೆ. ವಿನೋದ್ ಪ್ರಭಾಕರ್ ಜರ್ನಿನ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅವ್ರ ಕೆರಿಯರಲ್ಲೂ. ಮಾಡೋದು ಒಳ್ಳೆ ಸಿನಿಮಾನೇ ಮಾಡಬೇಕು ಅಂತಲೇ ಯಾವಾಗಲೂ ಮನೆಯಿಂದ ಹೊರಡುವಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಬರ್ತಾರೆ. ಅವರು ಕೂಡ ಮಾತನಾಡ್ತಾ ಹೋಗ್ತಾರೆ ಬಲರಾಮನ ದಿನಗಳ ಬಗ್ಗೆ. ನಮಗೆ ಒಂದಷ್ಟು ಕುತೂಹಲಗಳು, ಯಾವ ರೀತಿ ತೋರಿಸಿದ್ದೀರಾ ಅವ್ರನ್ನ ಅಂತ. ಏನಕ್ಕಂದರೆ ಇನ್ನೂ ಕಂಟೆಂಟ್ ಬಗ್ಗೆ ಯಾವ ಸೀಕ್ರೆಟು ಬಿಟ್ಕೊಟ್ಟಿಲ್ಲ ನೀವು. ವಿನೋದ್ ಪ್ರಭಾಕರ್ ಅವರು ಬಹಳ ಪ್ರತಿಭಾವಂತ ನಟರು. ಆಮೇಲೆ ಹಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ನಾನು ನೋಡಿರೋದ್ರಲ್ಲಿ ಬಹಳ ಶ್ರಮಪಟ್ಟು ದುಡಿಯುವಂಥ ನಟರಲ್ಲಿ ಅವರೊಬ್ಬರು. ಎಲ್ಲದರಲ್ಲೂ ಬಹಳ ಇನ್ವಾಲ್ವ್ ಆಗ್ತಾರೆ. ಕತೆ ಇರ್ಬೋದು, ಸೀನ್ ಇರ್ಬೋದು, ತಾಂತ್ರಿಕ ವಿಷಯಗಳಲ್ಲಿರ್ಬೋದು. ಒಂದು ದೊಡ್ಡ ಡಿಫ್ರೆನ್ಸ್ ಏನಂದರೆ, ಭಾಳ ಜನ ಇಂಟರ್ಫಿಯರ್ ಆಗ್ತಾರೆ, ವಿನೋದ್ ಅವರು ಇನ್ವಾಲ್ವ್ ಆಗ್ತಾರೆ. ಎರಡಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಇಂಟರ್ಫಿಯರ್ ಆದಾಗ ಏನಾಗುತ್ತೆ, ಡೈರೆಕ್ಟ್ರಿಗೆ ಇರಿಟೇಷನ್ ಶುರು ಆಗುತ್ತೆ. ನನ್ನ ಕೆಲಸಕ್ಕೆ ಯಾಕೆ ಇವ್ರು ಬರ್ತಾ ಇದ್ದಾರೆ, ನನ್ನ ಪಾಡಿಗೆ ಯಾಕೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅನ್ನೋ ಒಂದು ಕೋಪ ಬರುತ್ತೆ. ಆದರೆ ವಿನೋದ್ ಅವರು ಇಂಟರ್ಫಿಯರ್ ಆಗಲ್ಲ, ಇನ್ವಾಲ್ವ್ ಆಗ್ತಾರೆ. ಈ ರೀತಿ ಮಾಡಿದ್ರೆ ಹೇಗಿರುತ್ತೆ, ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ ಅಂತ ಪ್ರಶ್ನೆಗಳು ಕೇಳ್ತಾರೆ, ಬೇರೆ ರೀತಿಯ ದೃಷ್ಟಿಕೋನವನ್ನು ಕೊಡ್ತಾರೆ. ನನಗಿಷ್ಟ ಆದಾಗ ಅದನ್ನ ನಾನು ತಗೊಳ್ತೀನಿ. ನನಗೆ ಅದು ಸರಿ ಅನಿಸ್ಲಿಲ್ಲ ಅಂದರೆ ಬೇಡ ಅಂತ ಹೇಳ್ತೀನಿ. ಅದಕ್ಕೆ ಅವರು ಆಸ್ಪದ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಒಂದು ಅದ್ಭುತವಾದ ಟೀಮ್ ವರ್ಕ್ ನಮ್ಮಿಬ್ಬರ ಮಧ್ಯ ಬೆಳೀತಾ ಹೋಯಿತು. ನೀವು ಹೇಳಿದ್ರಿ ಅವರ ಕೆರಿಯರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂತ. ಒಂದು ಸಿನಿಮಾ ಕೇವಲ ಒಬ್ಬ ಹೀರೋಯಿಂದ ಮಾತ್ರ ಗೆಲ್ಲೋದಿಲ್ಲ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಇಡೀ ತಂಡ, ಕಥೆ, ನಿರ್ದೇಶಕ ಎಲ್ಲರೂ ಸೇರ್ಕೊಳ್ತಾ ಹೋಗ್ತಾರೆ. ಆ ಒಂದು ರೀತಿಯ ತಂಡ ಸಿಗೋದು ಬಹಳ ಅಪರೂಪ. ಅದರಿಂದ ಸಿನಿಮಾ ರಂಗದಲ್ಲಿ ಎಲ್ರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನನ್ನ ಜೀವನದಲ್ಲೂ ಇದೆ, ವಿನೋದ್ ಪ್ರಭಾಕರ್ ಅವ್ರ ಜೀವನದಲ್ಲೂ ಇದೆ, ಬಹಳ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೀವನದಲ್ಲಿ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ಈ ರೀತಿಯ ಒಂದು ಒಳ್ಳೆ ಸಿನರ್ಜಿ, ಒಂದು ರೀತಿ ವರ್ಕಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ ಒಂದು ಒಳ್ಳೆ ಸಿನಿಮಾ ಮಾಡುವ ಸಾಧ್ಯತೆಗಳು ಹೆಚ್ಚಾಗುತ್ತೆ.
ನೀವು ಇಷ್ಟು ವರ್ಷಗಳಲ್ಲಿ ಸರ್ ಮಾಡಿರೋದು ಕಡಿಮೆ ಸಿನಿಮಾಗಳು, ನಿಮ್ಮ ಆಲೋಚನೆಗೆ ತಕ್ಕಂಥ ಕಥೆಗಳನ್ನೇ ಮಾಡ್ತಾ ಹೋಗ್ತೀರಾ. ಈ ಇನ್ವಾಲ್ವ್ಮೆಂಟು, ಇರಿಟೇಷನ್ ಪದಗಳು ಬಂತು ಈಗ ನಿಮ್ಮ ಬಾಯಲ್ಲಿ. ಯಾವತ್ತಾದರೂ ಚೈತನ್ಯ ಅವರ ಮೂಲ ವಸ್ತುಗೆ ಈ ಫಾಲ್ಸ್ ಇನ್ವಾಲ್ವ್ಮೆಂಟ್ಗಳು ಹೊಡೆತ ಕೊಟ್ಟಿದೆಯಾ? ಅದೃಷ್ಟಕ್ಕೆ ಅದು ಯಾವತ್ತೂ ಹಾಗಾಗಿಲ್ಲ. ಯಾಕಂದ್ರೆ ನಾನು ಎರಡು ವಿಚಾರದಲ್ಲಿ ಬಹಳ ಎಚ್ಚರ ವಹಿಸ್ತೀನಿ. ಯಾವ ರೀತಿಯ ಕಥೆಯನ್ನು, ಯಾವ ರೀತಿಯ ವಿಷಯವನ್ನು ಆಯ್ಕೆ ಮಾಡ್ತೀನಿ ಅದರಲ್ಲಿ. ಇನ್ನೊಂದು, ಯಾವ ರೀತಿಯ ನಿರ್ಮಾಪಕರನ್ನು ಆಯ್ಕೆ ಮಾಡ್ತೀನಿ. ನನ್ನ ಅದೃಷ್ಟಕ್ಕೆ ತುಂಬ ಒಳ್ಳೆಯ ನಿರ್ಮಾಪಕರ ಜೊತೆ ನಾನು ಕೆಲಸ ಮಾಡುವ ಸದಾವಕಾಶ ನನಗೆ ಸಿಕ್ಕಿದೆ. ಅಗ್ನಿಶ್ರೀಧರ್ ಅವರಿಂದ ಶುರುವಾಯಿತು. ಅಗ್ನಿಶ್ರೀಧರ್ ಅವರು ನನ್ನ ಮೊದಲನೇ ಸಿನಿಮಾ ಅದು ಆದಿನಗಳು. ಅವರ ದೊಡ್ಡ ಕನಸು. ಆ ದೊಡ್ಡ ಕನಸಿಗೆ ಒಬ್ಬ ಹೊಸಬನ್ನ ನಿರ್ದೇಶಕನಾಗಿ ಮಾಡಿಕೊಂಡು ಅವರು ಒಂದು ದೊಡ್ಡ ರಿಸ್ಕ್ ತಗೊಂಡ್ರು. ಸೊ ಆ ಸಿನಿಮಾ ಗೆಲ್ತು. ಅದಕ್ಕೆ ನಾನು ಅವ್ರಿಗೆ ಆಭಾರಿ. ಅದಾದ ನಂತರ ನನಗೆ ಬಂದಂಥ ಅನೇಕ ನಿರ್ಮಾಪಕರು ಯಾರಿದ್ದಾರೆ. ದ್ವಾರಕೀಶ್ ಚಿತ್ರ ಅವರು 3 ಸಿನಿಮಾ ಮಾಡಿದ್ರು. ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಒಂದು ಸಿನಿಮಾ ಮಾಡಿದ್ರು ನನ್ನ ಜೊತೆ. ಫ್ರೈಡೇ ಫಿಲ್ಮ್ ಹೌಸ್ ಅಂತ ಒಂದು ಆ್ಯನ್ ಅಗಸ್ಟಿನ್, ಮಲಯಾಳಂ ಆಕ್ಟ್ರೆಸ್, ಆಕೆ ನನ್ನ ಜೊತೆ ಒಂದು ಸಿನಿಮಾ ಮಾಡಿದ್ರು. ಹೀಗೆ ನನಗೆ ಒಳ್ಳೊಳ್ಳೆ ನಿರ್ಮಾಪಕರು ಸಿಕ್ಕಿದ್ರು. ಅದ್ರ ಜೊತೆಗೆ ಒಳ್ಳೆ ವಿಷಯಗಳನ್ನ ನಾನು ಅಟ್ಲೀಸ್ಟ್ ನನ್ನ ರುಚಿಗೆ ಅನುಗುಣವಾದಂಥ ವಿಷಯಗಳನ್ನ ನಾನು ಯಾವಾಗಲೂ ಆಯ್ಕೆ ಮಾಡ್ತಾ ಹೋಗಿದ್ರಿಂದ ನನಗೆ ಆ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೇರೆ ಬೇರೆ ಥರ ಸಿನಿಮಾಗಳು ಬರ್ತಾ ಇದೆ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಟೆಕ್ನಿಕಲಿ, ಸೈಕಾಲಜಿಕಲಿ ನೀವೆಷ್ಟು ಡೆವಲಪ್ಮೆಂಟ್ ಆಗಿದ್ದೀರಾ? ಬೆಳೆದಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಬೆಳೆದಿದ್ರೆ ಜಡತ್ವ ಬಂದ್ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ತಂತ್ರಗಾರಿಕೆ ಚೇಂಜ್ ಆಗಿದೆ, ನಿರೂಪಣಾ ಶೈಲಿ ಚೇಂಜ್ ಆಗಿದೆ, ಆಮೇಲೆ ಜನರ ಅಂದರೆ ನೋಡುಗರ ಬಯಕೆ, ಆಸೆಗಳು ಚೇಂಜ್ ಆಗಿದೆ. ಅವರು ಒಂದು ಸಿನಿಮಾಯಿಂದ ಏನು ಬಯಸ್ತಾರೆ ಅನ್ನೋದು ಚೇಂಜ್ ಆಗಿದೆ. ಇದೆಲ್ಲದಕ್ಕೂ ಸ್ಪಂದಿಸ್ತಾ ಹೋದರೆ ಮಾತ್ರ ನಾವು ಪ್ರಸ್ತುತವಾಗಿರ್ತೀವಿ. ವಿಲ್ ಬಿ ರೆಲೆವೆಂಟ್. ಆ ರೆಲೆವೆಂಟ್ ಆಗಿರೋದಕ್ಕೆ ನಾನು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀನಿ. ಸ್ವಲ್ಪ ರೆಟ್ರೋ ದಿನಗಳ ಹತ್ರ ಹೋಗೋಣ ಸರ್. ನೀವು ಈ ಯಜ್ದಿ, ರಾಜದೂತ್ ಬೈಕ್ಗಳನ್ನ ಓಡಿಸಿರೋ ನೆನಪಿದೆಯಾ ನಿಮಗೆ? ನಾನು SD ರಾಜದೂತ್ನ ಓಡ್ಸಕ್ ಹೋಗ್ಲಿಲ್ಲ. ಯಾಕಂದ್ರೆ ನಾನು ತುಂಬಾ ಸಣ್ಣ ಇದ್ದೆ ನನಗೆ. ಬಟ್ ಯಮಹ, ಕೈನೆಟಿಕ್ ಹೋಂಡಾ ಇವೆಲ್ಲ ಓಡಿಸಿನಿ. ಬಟ್ ಆ ಬೈಕ್ಗಳನ್ನೆಲ್ಲ ನೋಡ್ತಾ ಬೆಳೆದಂಥವ್ನು ನಾನು. ನಾನು ಬೆಳೆದಂಥ ಕಾಲದಲ್ಲಿ ನಾವು ನಮ್ದೊಂದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಒಂದು ಅಡ್ಡ ಇತ್ತು, ಅಲ್ಲೊಂದು ಮೆಟ್ಲುಗಳಿತ್ತು, ಅಲ್ಲಿ ಕೂತ್ಕೊಳ್ತಿದ್ವಿ BDA ಕಾಂಪ್ಲೆಕ್ಸಲ್ಲಿ. ನಮ್ಮ ಫ್ರೆಂಡ್ಗಳು ಬೇರೆ ಬೇರೆಯವರು, ಒಬ್ರು ಹೀರೋ ಹೊಂಡಲ್ಲಿ ಬರೋರು, ಇನ್ನೊಬ್ರು ಕವಾಸಕಿಲ್ ಬರೋರು, ಇನ್ನೊಬ್ರು ಯಮಹದಲ್ಲಿ ಬರ್ತಿದ್ರು. ನಾವು ಆ ಮೆಟ್ಲಲ್ಲಿ ಕೂತು ಆ ಶಬ್ದ ಕೇಳಿಸ್ಕೊಂಡೆ ಇವ್ರು ಬರ್ತಿದ್ದಾರೆ ಅಂತ ಹೇಳ್ತಿದ್ವಿ. ಸೊ ಈ ಸಿನಿಮಾದಲ್ಲಿ ನಾನು ಸೌಂಡ್ ಎಫೆಕ್ಟ್ಸ್ ಮಾಡುವಾಗ ನಾನು ನಮ್ಮ ಸೌಂಡ್ ಎಫೆಕ್ಟ್ಸ್ ರಾಜನ್ ಅವ್ರಿಗೆ ಹೇಳ್ತಿದ್ದೆ, ಭಾಳ ಹುಷಾರು. ಯಾಕೆಂದ್ರೆ ನಮ್ಮ ಜನ್ರೇಷನ್ ಅವ್ರಿಗೆ ಒಂದು ಹೀರೋ ಹೊಂಡಾಗ ನೀವು ಯಮಹ ಸೌಂಡ್ ಹಾಕಿದ್ರೆ ಅದು ತಪ್ಪು ಅಂತ ಗೊತ್ತಾಗುತ್ತೆ, ಅಷ್ಟು ಹುಷಾರಾಗಿ ಇರ್ಬೇಕಾಗತ್ತೆ ಅಂತ. ಆ ಜನರೇಷನಿಂದ ಬಂದವನು ನಾನು. ಸರ್, JP ನಗರಲ್ಲಿ ಕೂತಿದ್ದೀವಿ. ನಿಮ್ಮ ಮನೆ ಒಳಗಡೆ ಎಂಟ್ರಾಗುವಾಗ ಒಂಥರ ಕಲಾತ್ಮಕ ಪ್ರಪಂಚ ಓಪನ್ ಆಗುತ್ತೆ. ಮುಂಚೆಯಿಂದನೂ ನೀವು ರಂಗಭೂಮಿ, ಸೀರಿಯಲ್ಲು, ಸಿನಿಮಾದಲ್ಲಿ ವರ್ಕ್ ಮಾಡೋವಾಗಲೂ ಸಾಹಿತ್ಯವನ್ನು ತುಂಬ ಪ್ರೀತಿಸ್ಕೊಂಡೇ ಬಂದವರು, ಅದನ್ನು ಅಧ್ಯಯನ ಮಾಡಿದವರು. ಇವಾಗಲೂ ಇದೆಯಾ ಆ ಓದುವಿಕೆ, ಸಾಹಿತ್ಯ ಪ್ರೀತಿ? ಅಲ್ಲ, ಅದು ಖಂಡಿತ. ಅದು ನನ್ನ ಸೆಕೆಂಡ್ ನೇಚರ್. ಅದು ನಮ್ಮ ತಂದೆ ಡಾಕ್ಟರ್ K. ಮರುಳಸಿದ್ದಪ್ಪನವರು ಸಾಹಿತಿಗಳು. ನಮ್ಮ ತಾಯಿ ಜಯಂತಿಯವರು ಶಿ ಈಸ್ ಅ ಫೈನ್ ಆರ್ಟಿಸ್ಟ್. ಅವರು ಅನೇಕ ಕಲೆಗಳಲ್ಲಿ ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಚರ್ ಇರ್ಬೋದು, ಸಣ್ಣ ಪುಟ್ಟ ಇನ್ಸ್ಟಾಲೇಷನ್ಸ್ ಇರ್ಬೋದು. ಅದಲ್ಲದೆ ಡಿಸೈನರ್ ಅವರು, ಕ್ಲೋತ್ಸ್ ಡಿಸೈನರು. MS ಸತ್ಯು ಅವ್ರಿಗೆ, ಗಿರೀಶ್ ಕಾರ್ನಾಡ್ ಅವ್ರಿಗೆ ಸಿನಿಮಾಗಳಿಗೆ ಅವರು ವಸ್ತ್ರ ವಿನ್ಯಾಸ ಮಾಡಿದಂಥವ್ರು. ನನ್ನ ಹೆಂಡತಿ ಡ್ಯಾನ್ಸರು. ಸೊ ಅದರಿಂದ ರಾಧಿಕಾ ಅಂತ ಆಕೆ ಹೆಸರು, ಅವಳು ಒಡಿಸಿ ಡ್ಯಾನ್ಸರು. ಸೊ ಅದರಿಂದ ಏನಾಗುತ್ತೆ, ಒಂದು ರೀತಿ ಕಲಾತ್ಮಕ ವಾತಾವರಣ ನಮ್ಮ ಮನೇಲೇ ಇರೋದ್ರಿಂದ ಸಾಹಿತ್ಯ, ಕಲೆ ಇದಕ್ಕೆ ಬಹಳ ನಿಖರವಾದ ಒಂದು ಹತ್ತಿರವಾದ ಸಂಬಂಧ ಇದೆ. ಕ್ರೈಸ್ಟ್ ಕಾಲೇಜಲ್ಲಿ ಜರ್ನಲಿಸಮ್ ಮಾಡ್ತೀರಿ. ಸಿನಿಮಾಗೆ ಶಿಫ್ಟ್ ಆಗೋದಕ್ಕಿಂತ ಮುಂಚೆನೂ ಒಂದಷ್ಟು ಕೆಲಸಗಳು ಮಾಡಿರ್ಬೋದು ನೀವು. ಅದನ್ನೇನಾದರೂ ಶೇರ್ ಮಾಡ್ಬೋದಾ ನಮ್ಮ ಜೊತೆ? ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಿರುವಾಗ ಅಲ್ಲಿ ರಂಗಭೂಮಿ ಇರಲಿಲ್ಲ, ರಂಗಭೂಮಿ ಚಟುವಟಿಕೆನೇ ಇರಲಿಲ್ಲ. ಕ್ರೈಸ್ಟ್ ಕಾಲೇಜ್ ಆಗ ಫೇಮಸ್ ಆಗಿದ್ದು 2 ವಿಷಯಕ್ಕೆ. ಒಂದು ರಾಕ್ ಕಾನ್ಸರ್ಟ್ಸ್, ಅಂದರೆ ರಾಕ್ ಮ್ಯೂಸಿಕ್ ತುಂಬ ಫೇಮಸ್ ಆಗಿತ್ತು. ಇನ್ನೊಂದು ಫುಟ್ಬಾಲ್ಗೆ. ನಾನು ಮೊದಲನೇ ಬಾರಿಗೆ ಕ್ರೈಸ್ಟ್ ಕಾಲೇಜಲ್ಲಿ ಒಂದು ಕನ್ನಡ ನಾಟಕ ಮಾಡಿಸಿದ್ದು. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಮೇಷ್ಟ್ರು KY ನಾರಾಯಣ ಸ್ವಾಮಿ ಅವರು. ನಾನು ಆಗಲೇ ನಟರಂಗ ಅಂತ ಒಂದು ಹವ್ಯಾಸಿ ರಂಗಭೂಮಿ ಜೊತೆ ತೊಡಗಿಸ್ಕೊಂಡಿದ್ದೆ. ಸಣ್ಣ ಪುಟ್ಟ ಹವ್ಯಾಸಿ ನಾಟಕಗಳನ್ನ ಮಾಡ್ತಿದ್ದೆ. ನಮ್ಮ ಕಾಲೇಜ್ ಮೂಲಕ ನನಗೆ ನ್ಯಾಷನಲ್ ಕಾಲೇಜ್ ಅವರು ನಾಟಕ ತರ್ತಿದ್ರು, ವಿಜಯ ಕಾಲೇಜ್ ಅವರು ನಾಟಕ ತರ್ತಿದ್ರು, MES ಕಾಲೇಜ್ ಅವರು, NMKRB ಅವರು ಮಾಡ್ತಿದ್ರು. ಕ್ರೈಸ್ಟ್ ಕಾಲೇಜ್ ಇಂದ ಯಾವ ನಾಟಕನೂ ಹೋಗ್ತಿರ್ಲಿಲ್ಲ. ಆಗ ನನ್ನ ಅನಿಸ್ತು, ಯಾಕೆ ನಾನು ಕ್ರೈಸ್ಟ್ ಕಾಲೇಜ್ ಮೂಲಕ ಒಂದು ನಾಟಕ ಮಾಡಬಾರ್ದು ಅಂತ
ನಾರಾಯಣ ಸ್ವಾಮಿ ಅವರು ಕೇಳ್ಕೊಂಡೆ ಮಾಡು ಅಂತಂದ್ರು. ನಾನು ಕ್ರೈಸ್ಟ್ ಕಾಲೇಜಲ್ಲಿ ಇಂಗ್ಲಿಷ್ ಮಾತಾಡೋರು ತುಂಬ, ಕನ್ನಡ ಮಾತಾಡೋರು ತುಂಬ ಕಮ್ಮಿ, ಇಂಗ್ಲಿಷ್ ಮಾತಾಡೋರು ಜಾಸ್ತಿ. ಅದರಿಂದ ನಾನು ಒಂದು ಚಿಕ್ಕ ನಾಟಕ ತಗೊಂಡೆ, 4 ಪಾತ್ರ ಇರುವಂಥ ನಾಟಕನ. ಆಗ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಯಾಕೆ ಇಷ್ಟು ಚಿಕ್ಕ ಶುರು ಮಾಡ್ತಿದ್ದಾಗೆ ಯಾಕೆ ಇಷ್ಟು ಚಿಕ್ಕ ನಾಟಕದಿಂದ ಪ್ರಾರಂಭ ಮಾಡ್ತಿದ್ದೆ, ಒಂದು ದೊಡ್ಡ ಆಂಬಿಷನ್ ಮೂಲಕ ಬಾ ಅಂತ. ಆಗ ನಾನು ದಂಗೆಯ ಮುಂಚಿನ ದಿನಗಳು ಅಂತ ಒಂದು ನಾಟಕ ತಗೊಂಡೆ. ಅದರಲ್ಲಿ 59 ಜನ ಭಾಗವಹಿಸಿದ್ರು. ನಮಗೆ ಅದು 59 ಜನರಲ್ಲಿ ಎಲ್ಲರೂ ಕನ್ನಡಿಗರಲ್ಲ, ಕೆಲವು ಜನ ಮಲಯಾಳಿಗಳು, ಕೆಲವರು ತೆಲುಗು ಅವರು, ಕೆಲವರು ತಮಿಳವರು, ನಾರ್ತ್ ಇಂಡಿಯನ್ಸು, ಎಲ್ರಿಗೂ ಕನ್ನಡ ಕಲಿಸಿ ಆ ನಾಟಕ ಮಾಡಿಸಿದ್ವಿ. ಆ ನಾಟಕ ಆ ವರ್ಷದ ಅಂತಾರಾಷ್ಟ್ರೀಯ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಅಲ್ಲಿ ಎಲ್ಲ ರೀತಿಯ ಅವಾರ್ಡ್ಸ್ನ ಗೆಲ್ತು. ಆ ಮೂಲಕ ಕ್ರೈಸ್ಟ್ ಕಾಲೇಜ್ ಮೊದಲನೇ ಬಾರಿಗೆ ಕಾಲೇಜು ರಂಗಭೂಮಿಗೆ ಸೇರ್ತು. ಈಗ ನಂಗೆ ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ಇವತ್ತು ಕ್ರೈಸ್ಟ್ ಕಾಲೇಜ್ ರಂಗಭೂಮಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇರುವಂಥ ಒಂದು ಕಾಲೇಜ್ ಆಗಿದೆ. ಸೊ ಅದು ನನ್ನ ಕಾಲೇಜು ರಂಗಭೂಮಿಯ ದಿನಗಳು. ನಾಟಕನ ಪ್ರೀತಿಸೋರು ಸರ್, ಈಗ ಹವ್ಯಾಸಿ ರಂಗತಂಡಗಳನ್ನ ನೋಡ್ತಾ ಹೋದ್ರೆ ಈ ರವೀಂದ್ರ ಕಲಾಕ್ಷೇತ್ರ, ರಂಗಶಂಕರಕ್ಕೆ ಬಂದು ಸಂಜೆ ನಾಟಕ ನೋಡುವಂಥ ಸಂಪ್ರದಾಯ ಇವಾಗಲೂ ಇದೆ. ಒಂದಷ್ಟು ಹವ್ಯಾಸಿ ರಂಗತಂಡಗಳು ತುಂಬ ಸೀರಿಯಸ್ ಆಗು ತಾಲೀಮ್ ನಡೆಸಿನೇ ರಂಗಮಂಚಕ್ಕೆ ಹತ್ತಾರೆ. ಇನ್ನೂ ಆ ರಂಗಭೂಮಿಯ ಪ್ರೀತಿ ಜಾಸ್ತಿ ಆಗಬೇಕು ಅನ್ಸುತ್ತೆ ಆಸ್ ಎ ರಂಗಕರ್ಮಿಯಾಗಿ ನೋಡುವಾಗ ನಿಮಗೆ. ಬೆಂಗಳೂರು ಬಗ್ಗೆ ಕೇಳ್ತಿರೋದು ಖಂಡಿತ ಒಂದು ವ್ಯತ್ಯಾಸ ಏನಾಗಿದೆ ಅಂದ್ರೆ, ನಾವು ರಂಗಭೂಮಿ ಮಾಡ್ಬೇಕಾದ್ರೆ ನೋಡಿ, ನಾನು ನಟರಂಗದಲ್ಲಿದ್ದಾಗ ನನ್ನ ಜೊತೆ ಇದ್ದವರು ಶರತ್ ಲೋಹಿತಾಶ್ವ, ರಾಜೇಶ್ ನಟರಂಗ, ಸುಚೀಂದ್ರ ಪ್ರಸಾದ್, ಹೇಮಂತ್ ಹೆಗ್ಡೆ, ಇವರೆಲ್ಲ ಈಗ ಸಾಕಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಆದರೆ ನಾವು ಅವಾಗ ರಂಗಭೂಮಿ ಮಾಡ್ಬೇಕಾದ್ರೆ ನಮ್ಮ ರಿಹರ್ಸಲ್ಗಳು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ನಡೀತಿತ್ತು. ಸೈಕಲ್ ಹಾಕೊಂಡು ಇಲ್ಲಿಂದ ಅಲ್ಲಿ ಹೋಗ್ಬೋದಾಗಿತ್ತು. ಇವತ್ತಿನ ಥರ ಟ್ರಾಫಿಕ್ ಇರಲಿಲ್ಲ. ಇವತ್ತು ಒಂದು ಕಡೆ ಒಂದು ಥಿಯೇಟರ್ ಪ್ರಾಕ್ಟೀಸಿಗೆ, ಒಂದು ರಿಹರ್ಸಲ್ಗೆ ಹೋಗ್ಬೇಕು ಅಂದ್ರು ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗುತ್ತೆ, ಆಮೇಲೆ ಅಲ್ಲಿ ಸ್ನ್ಯಾಕ್ಸು ಅದೆಲ್ಲ, ಒಟ್ಟು ಒಂದು ನಾಟಕ ಮಾಡುವ ಒಂದು ಆ ಪ್ರಕ್ರಿಯೆನೇ ಎಕ್ಸ್ಪೆನ್ಸಿವ್ ಆಗಿದೆ. ಅದರಿಂದ ಏನಾಗುತ್ತೆ, ಡಿಸೆಂಟ್ರಲೈಸ್ ಆಗಬೇಕಾಗುತ್ತೆ. ಡಿಸೆಂಟ್ರಲೈಸ್ ಅಂದ್ರೆ ಏನಂದ್ರೆ, JP ನಗರ ಸುತ್ತಮುತ್ತ ಇರೋರು ಇಲ್ಲೇ ಸೇರ್ಕೊಂಡು ಒಂದು ರಿಹರ್ಸಲ್ ಮಾಡಿ ಇಲ್ಲೇ ಆದ ಒಂದು ಸ್ಪೇಸಲ್ಲಿ ಅದರ ಪ್ರದರ್ಶನ ಮಾಡೋದು. ಆ ರೀತಿ ಎಲ್ಲ ಕಡೆ, ಬೆಂಗಳೂರಿನ ಎಲ್ಲ ಕಡೆ ಜನ ಸೇರಿ ನಾಟಕ ಮಾಡುವಂಥ ಒಂದು ಪ್ರಾಕ್ಟೀಸ್ ಬರಬೇಕು. ಅದಕ್ಕೆ ಸ್ಕೂಲ್ಗಳು ಮತ್ತು ಕಾಲೇಜ್ಗಳು ಅವಕಾಶ ಮಾಡಿಕೊಡ್ಬೇಕು, ಅದನ್ನ ಹೆಚ್ಚು ಪುಷ್ ಮಾಡಬೇಕು. ಯಾಕಂದರೆ ರಂಗಭೂಮಿ ಅನ್ನೋದಿದೆಯಲ್ಲ, ಅದು ಒಂದು ರೀತಿ ಬರೀ ಕಲೆ ಅಲ್ಲ, ಅದು ಜೀವನ ಪಾಠ. ಒಂದು ಟೀಮ್ ವರ್ಕ್ ಕಲಿಸುತ್ತೆ, ಕಾನ್ಫಿಡೆನ್ಸ್ ಕಲಿಸುತ್ತೆ, ದೃಷ್ಟಿಕೋನ ಕೊಡುತ್ತೆ, ಪ್ರಪಂಚವನ್ನು ನೋಡುವ, ಕಲೆಯನ್ನು ನೋಡುವ ಒಂದು ದೃಷ್ಟಿಕೋನ ಕೊಡುತ್ತೆ. ಆದ್ದರಿಂದ ರಂಗಭೂಮಿಯನ್ನು ಎಲ್ಲ ಸ್ತರದಲ್ಲೂ ನಾವು ಅದನ್ನ ಪ್ರೋತ್ಸಾಹಿಸಬೇಕು. ನಾನು ನಟರ ಬಗ್ಗೆ ಮಾತಾಡ್ತೀನಿ ಸರ್. ಈಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇರುವಂಥ ಯುವ ಕಲಾವಿದರ ಬಗ್ಗೆ ಒಂದು ಕಾಲಾವಧಿ ಇರುತ್ತೆ, ನಾನು ಪರಿಪೂರ್ಣವಾಗಿ ತಯಾರಾಗಿ ನಾನು ಹೋಗಬೇಕು ಫೀಲ್ಡ್ಗೆ, ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದರೆ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು, 100% ಕೊಡಬೇಕು ನಾನು ಲೊಕೇಶನಲ್ಲಿ ಅಂತ. ಈಗ ಎಂಟ್ರಿ ಸುಲಭವಾಗಿದೆ, ಇನ್ವೆಸ್ಟ್ಮೆಂಟ್ ಇದ್ದರೆ ನಾನು ಕೂಡ ಹೀರೋ ಆಗ್ಬೋದು ಅನ್ನೋಂಥ ಒಂದು ಸಂಪ್ರದಾಯ ಕ್ರಿಯೇಟ್ ಆಗಿದೆ. ಇದು ಕೂಡ ಇಂಡಸ್ಟ್ರಿಗೆ ಅಫೆಕ್ಟ್ ಆಗುತ್ತೆ ಯಾವುದೋ ಒಂದು ಪಾಯಿಂಟಲ್ಲಿ ಅನಿಸುತ್ತಾ? ಅದೇನಾಗುತ್ತೆ, ಅದು ಬರೀ ರಂಗಭೂಮಿ ಸಿನಿಮಾ ಅಂತಲ್ಲ, ಒಬ್ಬ ಸೀರಿಯಸ್ ನಟ ಆಗಬೇಕು ಅಂತಿರೋನು ಯಾವುದೋ ರೀತಿ ತನ್ನನ್ನು ತಾನು ಟ್ರೈನ್ ಮಾಡ್ಕೊಳ್ತಾನೆ. ಈಗ ರಂಗಭೂಮಿಯಿಂದ ಬಂದರೆ ಅದ್ಭುತವಾದ ಟ್ರೈನಿಂಗ್ ನಿಮ್ಗೆ ಸಿಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಹಿಡಿದು, ಮೂಮೆಂಟಿಂದ ಹಿಡಿದು, ಒಂದು ಯಾವುದೇ ಒಂದು ನಾಟಕ ಮಿನಿಮಮ್ ಒಂದು 30 ನಿಮಿಷ ಇರುತ್ತೆ. ಒಂದು 30 ನಿಮಿಷದ ನಾಟಕದ ಅಷ್ಟು ಡೈಲಾಗ್ನ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗೋದು, ಆ ಪಾತ್ರದೊಳಗೆ ಪ್ರವೇಶ ಮಾಡೋದು, ರಂಗಭೂಮಿ ಅದ್ಭುತವಾದ ಒಂದು ತಳಹದಿಯನ್ನು ಕೊಡುತ್ತೆ. ಆದರೆ ರಂಗಭೂಮಿ ಅಲ್ಲದೆ ನಾನು ಎಷ್ಟೋ ನಾಟಕ ನೋಡಿದ್ದೀನಿ, ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡೋದು, ಬೇರೆಯವ್ರ ಶೂಟಿಂಗಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡೋದು, ಆಮೇಲೆ ಅನೇಕ ಸಿನಿಮಾಗಳನ್ನ ನೋಡಿ ಅದರಿಂದ ಕಲ್ತ್ಕೊಳ್ಳೋದು, ಆ ರೀತಿ ಕೂಡ ತಮ್ಮನ್ನು ತಾವು ಪ್ರಿಪೇರ್ ಮಾಡೋ ನಟರಿದ್ದಾರೆ. ಸೊ ಯಾವಾಗ ಒಬ್ಬ ನಟನಿಗೆ ಒಂದು ಸೀರಿಯಸ್ನೆಸ್ ಇರುತ್ತೋ, ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ, ಅಲ್ಲಿನ ತನಕ ಒಳ್ಳೆ ಕೆಲಸ ಆಗುತ್ತೆ. ಯಾವಾಗ ನಾನು ಲೈನ್ಸು ಕಲ್ತ್ಕೊಳ್ಳಲ್ಲ, ಏನೂ ಇಲ್ಲ, ನಾನು ಬರ್ತೀನಿ, ಯಾರೋ ಒಬ್ರು ಪ್ರಾಂಪ್ಟ್ ಕೊಡ್ತಾರೆ, ನಾನು ಈ ಕಡೆ ತಿರುಗ್ತೀನಿ, ಆ ಕಡೆ ತಿರುಗ್ತೀನಿ, ಸ್ಟೈಲ್ ಮಾಡಿಬಿಟ್ಟು ಡೈಲಾಗ್ ಹೇಳ್ಬಿಟ್ರೆ ಅದು ಆ್ಯಕ್ಟಿಂಗ್ ಅಂತ ಅಂದ್ಕೊಳ್ತಾರೋ, ಅಥವಾ ಈಗ ಒಂದು ದೊಡ್ಡ ಹಾವಳಿ ಶುರುವಾಗಿದೆ, ರೀಲ್ಸ್ ಮಾಡೋದು ಆ್ಯಕ್ಟಿಂಗ್ ಅಂತ ಅಂದ್ಕೊಳ್ಳೋದು, ಅಥವಾ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು 2 ನಿಮಿಷದ ವೈರಲ್ ವಿಡಿಯೋ ಆಗಿಬಿಟ್ರೆ ನಾನೊಬ್ಬ ಆ್ಯಕ್ಟರ್ ಅಂತ ಅಂದ್ಕೊಳ್ಳೋದು. ಈ ಪ್ರವೃತ್ತಿ ಅಂದ್ಬಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನ ಕಲ್ತ್ಕೊಂಡ್ರೆ ಒಳ್ಳೆ ನಟ ಆಗುವ ಎಲ್ಲ ಸಾಧ್ಯತೆ ಇರುತ್ತೆ ಚೆನ್ನಾಗಿ. ಸರ್, ನೀವು ರಂಗಭೂಮಿ ಸ್ವಲ್ಪ ದಿನ ಮಾಡ್ತೀರಾ, ಸೀರಿಯಲ್ಸ್ಗೆ ಕೆಲಸ ಮಾಡ್ತೀರಾ, BBC ಗೆ ಪ್ರಾಜೆಕ್ಟ್ ಕೆಲಸ ಮಾಡ್ತೀರಾ,
ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸಿನಿಮಾನೂ ಕೂಡ ಒಂದು ರೂಪ ಪಡೆದುಕೊಳ್ತಾ ಹೋಗುತ್ತೆ. ಅಲ್ಟಿಮೇಟ್ ಡ್ರೀಮ್ ಇಸ್ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದೇ ಆಗಿರುತ್ತೆ. ಆಮೇಲೆ ಆ ದಿನಗಳಿಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಆವಾಗಿನ ದಿನಗಳು ಬೇರೆ ಇತ್ತು. ಈಗ ಸಿನಿಮಾವನ್ನ ರೀಚ್ ಮಾಡಿಸೋದು ತುಂಬ ಕಷ್ಟ ಆಗ್ತಾ ಇದೆ. ಬಿಕಾಸ್ ಆಫ್ ಬೇರೆ ಬೇರೆ ಮಾಧ್ಯಮಗಳ ವ್ಯಾಪ್ತಿ ಕೂಡ ನಾವು ನೋಡ್ತಾ ಇದ್ದೀವಿ. OTT ಅಂತಾರೆ, TV ಮಾಧ್ಯಮ ಅಂತಾರೆ, ಮೊಬೈಲಿಗೆ ಬಂದ್ಬಿಡುತ್ತೆ, ಪೈರೇಟೆಡ್ ಸಿನಿಮಾ ವರ್ಷನ್ನು ಅಂತಾರೆ. ಈ ಚೇಂಜ್ ಓವರ್ಗಳನ್ನು ಒಬ್ಬ ಕ್ರಿಯೇಟರ್ ಆಗಿ ಹೇಗೆ ನೋಡ್ತೀರಾ ನೀವು? ಕಾಲ ಅನ್ನೋದನ್ನ ನಿಲ್ಸೋಕ್ಕಾಗಲ್ಲ. ಅದೊಂದು ಚಕ್ರ ತಿರುಗ್ತಾ ಹೋಗುತ್ತೆ, ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಾವು ಅದಕ್ಕೆ ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಒಂದು ಕಾಲದಲ್ಲಿ ಸಿನಿಮಾ ಕಂಟೆಂಟ್ಗೋಸ್ಕರ ನೋಡ್ತಿದ್ರು. ಈಗ ನನ್ನ ಪ್ರಕಾರ ಸಿನಿಮಾನ ಪ್ರೆಸೆಂಟೇಷನ್ಗೋಸ್ಕರ ನೋಡೋಕೆ ಶುರು ಮಾಡಿದೆ. ಯಾಕೆಂದರೆ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಒಂದು ಸಿನಿಮಾ ನೋಡೋದು ಬಹಳ ಎಕ್ಸ್ಪೆನ್ಸಿವ್ ಆಗಿದೆ. ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದು 500 ರೂಪಾಯಿ ಖರ್ಚಾಗುತ್ತೆ. ಒಂದು ಕುಟುಂಬ ಸಮೇತ ಹೋದರೆ 500 ರೂಪಾಯಿ ನಿಮಗೆ ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚಾಗುತ್ತೆ. ಅಲ್ಲಿ ಟಿಕೆಟ್ಸ್ ಇನ್ನೊಂದು 600, 700, 800 ರೂಪಾಯಿ ಖರ್ಚಾಗುತ್ತೆ. ಅಲ್ಲಿ ಬೆವ್ರೇಜಸ್ಸು, ಊಟ ಗೀಟ ಮಾಡಿದ್ರೆ ಸೊ ಒಟ್ಟು ಒಂದು ಸಿನಿಮಾ ನೋಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 3000 ರೂಪಾಯಿ ಅಷ್ಟು ಖರ್ಚಾಗುತ್ತೆ ಒಂದು ಫ್ಯಾಮಿಲಿಗೆ. ಒಂದು 3000 ರೂಪಾಯಿ ಅಂದರೆ ಎಷ್ಟೋ ಕುಟುಂಬಗಳಿಗೆ ಅವರ ಇಡೀ ಸ್ಯಾಲ್ರಿಯ ಒಂದು ಮಹತ್ವದ ಭಾಗ ಅಲ್ವಾ. ಒಂದು ತಿಂಗಳಿನ ಸಂಬಳದ ಒಂದು ದೊಡ್ಡ ಭಾಗ ಅದು. ಆಗ ಅವರು ಬಹಳ ಚೂಸಿಯಾಗಿರ್ತಾರೆ ಯಾವ ರೀತಿಯ ಸಿನಿಮಾ ನೋಡಬೇಕು ಅಂತ. ಒಂದು ಸಿನಿಮಾ ಈಗ ಮಾರ್ಟಿನ್ ಸ್ಕಾರ್ಸೆಸಿ ಅಂತ ಇಂಗ್ಲಿಷ್ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ತಾರೆ ಇತ್ತೀಚಿನ ಸಿನಿಮಾಗಳು ಥೀಮ್ ಪಾರ್ಕ್ ಫಿಲ್ಮ್ಗಳಾಗ್ಬಿಟ್ಟಿದೆ. ಥೀಮ್ ಪಾರ್ಕ್ ಅಂತಂದ್ರೆ ನೀವು ಡಿಸ್ನಿ ಲ್ಯಾಂಡು ಅಥವಾ ವಂಡರ್ಲಾ ಈ ಥರ ಜಾಗಕ್ಕೆ ಹೋದಾಗ ಒಂದು ರೋಲರ್ ಕೋಸ್ಟರ್ ರೈಡು, ಇನ್ನೇನೋ ನೀರೊಳಗೊಂದು ಆಟ, ಅದೆಲ್ಲ ಆಗಿ ಒಂದು ಎಕ್ಸ್ಪೀರಿಯನ್ಸಿಂದ ಆಚೆ ಬರ್ತಿರಲ್ಲ. ಸಿನಿಮಾ ಆ ರೀತಿ ಆಗ್ಬಿಟ್ಟಿದೆ. ಜನ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ತಿದ್ದಾರೆ, ಒಂದು ಕತೆಗೋಸ್ಕರ ಬರ್ತಿಲ್ಲ ಅಂತ ಅವರು ಬಹಳ ಒಂಥರ ಸ್ಯಾಡ್ ಆಗಿ ಅವ್ರು ಹೇಳ್ಕೊಂಡ್ರು. ಬಟ್ ಇದು ಇವತ್ತಿನ ಎಕ್ಸ್ಪೆಕ್ಟೇಷನ್ ಆಗಿದೆ ಆಡಿಯನ್ಸಿಂದ. ನಾನು ಯಾಕೆ ದೊಡ್ಡ ತೆರೆ ಮೇಲೆ ಒಂದು ಸಿನಿಮಾ ನೋಡಬೇಕು? ಅದೇನು ಕೊಡ್ತೀರಾ? ಅದು ಯಾಕೆ ನಾನು ಮನೇಲಿ ನೋಡೋಕ್ಕಾಗೋದಿಲ್ಲ? ಮೊನ್ನೆ ಜಯಂತ್ ಕಾಯ್ಕಿಣಿ ಅವರು ನಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು, ಇಡೀ ಕುಟುಂಬ ಸೇರ್ಕೊಂಡು ನೋಡೋಂಥ ಸಿನಿಮಾ ಅಂತ ಹೇಳ್ಬೇಡಿ, ಥಿಯೇಟ್ರಿಗೆ ಬಂದು ನೋಡೋಂಥ ಸಿನಿಮಾ ಅಂತ ಹೇಳಿ, ಇಲ್ಲಾಂದ್ರೆ ಜನ ಮನೇಲೇ ನೋಡ್ಬಿಡ್ತಾರೆ ಅಂತ. ಸೊ ಜನ ಮನೇಲಿ ನೋಡದೆ ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಆ ರೀತಿಯ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ಕಟ್ಕೊಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕಾಗಿದೆ. ನೀವು ಜಯಂತ್ ಕಾಯ್ಕಿಣಿ ಅವರು ಯಾವುದೋ ಒಂದು ರೇಸಲ್ಲಿ ಬಿದ್ದಿದ್ದೀರಾ ಅಂತ ಗೊತ್ತಾಯ್ತು. ಏನು ಚಿಕ್ಕ ವಯಸ್ಸು ಆಗಕ್ಕೆ ಹೊರಡ್ತಾ ಇದ್ದೀರಂತೆ ನೀವು. ನಿಮ್ಮಿಬ್ರು ಕನೆಕ್ಷನ್ ಅವ್ರ ಜೊತೆ ಕಾಂಪೀಟ್ ಮಾಡಕ್ ಆಗೋದಿಲ್ಲ. ಜಯಂತ್ ಅವ್ರ ಜೊತೆ ಕಾಂಪೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ಫಾರ್ ಎವರ್ ರೊಮ್ಯಾಂಟಿಕ್, ಫಾರ್ ಎವರ್ ಯಂಗ್. ನಮ್ಗಳಿಗೆ ಒಂದ್ ಸ್ವಲ್ಪ ವಯಸ್ಸಾಗ್ತಾ ಹೋಗುತ್ತೆ. ಆದ್ರೆ ಜಯಂತ್ ಅವ್ರು ಬಿಡಿ, ಅವ್ರನ್ನ ನಾನು ಚಿಕ್ಕ ಹುಡುಗ ಆಗಿರುವಾಗಿಂದ ನೋಡಿದೀನಿ. ನಾನ್ ದೊಡ್ಡವನಾಗ್ತಾ ಹೋಗ್ತೀನಿ, ಅವ್ರು ಅದೇ ವಯಸ್ಸಲ್ಲಿದ್ದಾರೆ. ಚಿರ ಉತ್ಸಾಹಿ. ಸರ್, ಯಾವುದೋ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ವರ್ಕ್ ಮಾಡುವಾಗ ನಾವು ಯಾವುದೋ ಒಂದು ವಿಷಯನ ನೋಡಿ ಕಲಿತೀವಿ. ನಾವು ಸುಮಾರು ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಸೂಕ್ಷ್ಮತೆಗಳು. ನಿಮ್ಮನ್ನ ಆರಂಭಿಕ ದಿನಗಳಲ್ಲಿ ಸೆಳೆದಂಥ ಕೆಲವು ಇನ್ಫ್ಲುಯೆನ್ಸ್ಗಳೇನು? ನನಗೆ ದೊಡ್ಡ ಇನ್ಫ್ಲುಯೆನ್ಸ್ ಅಂದರೆ ನಮ್ಮ ಗುರುಗಳು ಗಿರೀಶ್ ಕಾರ್ನಾಡ್ ಅವರು. ನಾನು ಅವ್ರ ಜೊತೆ ಮೊದಲು ಸೇರಿದ್ದು. ನನ್ನ MA ಮುಗಿಸಿ ಬಂದಿದ್ದ ಕೂಡಲೇ ಫಸ್ಟು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಸೇರಿಕೊಂಡೆ. ಅವ್ರ ಮೂಲಕನೇ ನಾನು ಈ ಚಿತ್ರರಂಗದ ಫಸ್ಟ್ ಥ್ರೆಡ್ಗಳು, ಸ್ಟೆಪ್ಗಳು ಎಲ್ಲನೂ ನಾನು ನೋಡಿದ್ದು. ಬರೀ ಸಿನಿಮಾ ಮಾತ್ರ ಅಲ್ಲ, ಸಾಹಿತ್ಯದ ಬಗ್ಗೆ, ಕಲ್ಚರ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ, ಸಮಾಜದ ಬಗ್ಗೆ, ಎಲ್ಲದ್ರ ಬಗ್ಗೆ ಎಲ್ಲದನ್ನೂ ಹೇಗೆ ಗ್ರಹಿಸಬೇಕು ಅನ್ನೋದನ್ನ ನಾನು ಕಲ್ತಿದ್ದು ಗಿರೀಶ್ ಕಾರ್ನಾಡ್ ಅವ್ರ ಮೂಲಕ. ಅಷ್ಟೇ ಮುಖ್ಯವಾದ ಇನ್ಫ್ಲುಯೆನ್ಸ್ಗಳು ನನಗಾಗಿದ್ದು ನಮ್ಮ ತಂದೆ ಕೆ ಮರಳು ಸಿದ್ದಪ್ಪನವರು ಹಾಗೂ ನಮ್ಮ ತಾತ ರಾಷ್ಟ್ರಕವಿ GS ಶಿವರುದ್ರಪ್ಪನವರಿಂದ. ಸಿನಿಮಾದಲ್ಲಿ ನಾನು ಒಂದು ರೀತಿ ಏಕಲವ್ಯನ ಥರ ಫಾಲೋ ಮಾಡುವಂಥ ಡೈರೆಕ್ಟರ್ ಅಂತಂದರೆ ಮಣಿರತ್ನಂ ಸರ್ ಅವರ ಸಿನಿಮಾಗಳು ಒಂಥರ ಬಹಳ ಪ್ರವರ್ಧಮಾನಕ್ಕೆ ಬಂದಾಗ ನಾನು ಅವಾಗ ಇನ್ನೂ ಕಾಲೇಜಲ್ಲಿದ್ದೆ. ನಾನು ರಂಗಭೂಮಿ ಮಾಡ್ತಿದ್ದೆ. ರಂಗಭೂಮಿ ಮಾಡ್ತಿರುವಾಗ ನಾನು ಅವ್ರ ಸಿನಿಮಾಗಳನ್ನ ನೋಡಿದಾಗ ಅನಿಸ್ತು, ಹಿಯರ್ ಇಸ್ ಅ ಡೈರೆಕ್ಟರ್, ಕಲಾತ್ಮಕವಾಗಿ ಇರುವಂಥ ಸಬ್ಜೆಕ್ಟನ್ನು ತಗೊಂಡು ಬಹಳ ಕಮರ್ಷಿಯಲ್ ಆಗಿ ಹೇಳ್ತಾ ಇದ್ದಾರೆ. ಅವ್ರನ್ನ ಬಿಟ್ಟರೆ ನಾನು ನೋಡಿದ್ದು ಶಂಕರ್ ನಾಗ್ ಅವರು ಕೂಡ ರಂಗಭೂಮಿ ಮಾಡ್ತಾಯಿದ್ರು, ಸಿನಿಮಾ ಮಾಡ್ತಾಯಿದ್ರು. ಅವ್ರ ಸಿನಿಮಾಗಳು ಕಲಾತ್ಮಕ ವಿಷಯಗಳನ್ನು ಹೊಂದಿರ್ತಿದ್ವು, ಆದರೂ ಬಹಳ ಜನರಿಗೆ ತಟ್ಟುವಂಥ, ಬಹಳ ಜನರಿಗೆ ಮುಟ್ಟುವಂಥ ಸಿನಿಮಾಗಳನ್ನ ಅವ್ರು ಮಾಡ್ತಾಯಿದ್ರು. ಸೊ ಈ ಇನ್ಫ್ಲುಯೆನ್ಸ್ಗಳು ಮಣಿರತ್ನಂ ಅವರು, ಶಂಕರ್ ನಾಗ್ ಅವರು, ಗಿರೀಶ್ ಕಾರ್ನಾಡ್ ಅವರು ನನಗೆ ಸಿನಿಮಾ ರಂಗದಲ್ಲಿ ಬಹಳ ಇನ್ಫ್ಲುಯೆನ್ಸ್ ಮಾಡಿದಂಥವ್ರು. ಇನ್ನೂ ಹಲವಾರಿದ್ದಾರೆ. ಗುರುದತ್ ಸಿನಿಮಾಗಳು ನಂಗೆ ತುಂಬ ಇಷ್ಟ. ರಾಜ್ ಕಪೂರ್ ಅವ್ರ ಸಿನಿಮಾ ನಂಗೆ ತುಂಬ ಇಷ್ಟ. ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಇಡೀ ಭಾರತ ತಿರುಗಿ
ಕನ್ನಡ ಸಿನಿಮಾ ಕಡೆ ನೋಡುವಾಗ ಮಾಡಿದಂಥವ್ರು ರವಿಚಂದ್ರನ್ ಅವರು. ಪ್ರೇಮಲೋಕ ಆವಾಗಿನ ಕಾಲದಲ್ಲಿ ಟೆಕ್ನಿಕಲಿ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಫಿಲ್ಮ್ಸ್ ಆಗಿತ್ತು. ಸೊ ಈ ರೀತಿ ಅನೇಕ ಇನ್ಫ್ಲುಯೆನ್ಸ್ಗಳನ್ನ ನಾನು ನೋಡ್ತಾ ಬೆಳೆದಿದ್ದೀನಿ. ಸರ್, ಸೃಜನಶೀಲ ಕೆಲಸಗಳಿಗೆ ಯಾವತ್ತು ಕಾಂಪಿಟೇಷನ್ ಪರದಿ ಇರೋದಿಲ್ಲ. ಅದರಲ್ಲೂ ನಿರ್ದೇಶನ ಅಂತ ಬಂದಾಗ ಪ್ರತಿಯೊಬ್ಬ ನಿರ್ದೇಶಕನು ಅವನ ಯೋಚನೆಗಳಿಗೆ ತಕ್ಕಂಗೆ ಸಿನಿಮಾಗಳನ್ನ ಕಟ್ಕೊಡ್ತಾ ಹೋಗ್ತಾನೆ. ನೀವು ಇಷ್ಟು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ಯಾವತ್ತೋ ಒಂದ್ಸಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋವಾಗ ಅನ್ಸುತ್ತಾ ಈಗ ಬಂದಿರೋ ನಿರ್ದೇಶಕರು ಸ್ವಲ್ಪ ಮುಂದೆ ಹೊಟ್ಟೋದ್ರು ಅಂತ? ಹಾಗಾಗೋದಿಲ್ಲ. ಅದು ಹೇಗೆ ಅಂದ್ರೆ, ಈಗ ಬಂದಿರೋ ನಿರ್ದೇಶಕರು ಮುಂದೆ ಹೋಗ್ಲೇಬೇಕು. ಒಂದು ಕತೆ ಇದೆ. ಒಬ್ಬ ಪುಟ್ಟ ಹುಡುಗ ಅವ್ರ ತಾತನ ಹೆಗಲ ಮೇಲೆ ಕೂತು ಮಾವಿನ ಹಣ್ಣು ಕಿತ್ತಿದಾಗ, ನಾನ್ ಮಾವಿನ ಹಣ್ಣು ಕಿತ್ತದೆ ಅಂತ ಹೇಳ್ತಾರೆ. ಆದ್ರೆ ತಾತನ ಹೆಗಲಿದೆ, ತಾತ ಅಷ್ಟು ವರ್ಷ ಬೆಳೆದಿರೋ ಒಂದು ಇದಿರುತ್ತೆ. ಒಂದು ಎವ್ರಿ ನ್ಯೂ ಡೈರೆಕ್ಟರ್ ಈಸ್ ಕಂಟಿನ್ಯೂಯಿಂಗ್ ಎನ್ ಓಲ್ಡ್ ಟ್ರೆಡಿಷನ್. ಆಯ್ತಾ? ಪುಟ್ಟಣ್ಣ ಅವರು, ಸಿದ್ಧಲಿಂಗಯ್ಯನವರು ಮಾಡಿರೋ ಸಿನಿಮಾಗಳಿಂದ ಮುಂದಕ್ಕೆ ಬಂದಂತ ನಿರ್ದೇಶಕರು ಅವ್ರ ಸಿನಿಮಾಗಳನ್ನ ಮಾಡಿದ್ರು. ಅವ್ರು ಮಾಡಿರುವಂತ ಸಿನಿಮಾಗಳಿಂದ ಅದ್ರ ಮುಂದಿನ ಜನರೇಷನ್ ಅವ್ರ ಸಿನಿಮಾಗಳನ್ನ ಮಾಡಿದ್ರು. ಅವ್ರು ಮಾಡಿರೋ ಸಿನಿಮಾಗಳಿಂದ ನಾವು ಮಾಡಿದ್ವಿ. ನಾವು ಮಾಡಿದಂಥ ಸಿನಿಮಾಗಳನ್ನ ನೋಡ್ತಾ ಅದಕ್ಕಿಂತ ಬೆಟರ್ ಸಿನಿಮಾ ಮಾಡಬೇಕು ಅಂತ ಮುಂದಿನ ಜನರೇಷನ್ ಅವ್ರು ಮಾಡ್ತಾ ಹೋಗ್ತಾರೆ. ಅದಾಗಬೇಕು. ಅದು ಹಾಗೆ ಅದರ ಪ್ರೊಸೆಸ್ಸೇ ಇರೋದು ಹಾಗೆ. ಅದು ಒಳ್ಳೇದು ಕೂಡ. ಯಾಕೆಂದರೆ ಒಂದು ಟೆಕ್ನಾಲಜಿ ಬೆಳೆದಿದೆ, ಆಡಿಯನ್ಸ್ ಬಯಸೋ ಸಿನಿಮಾಗಳು, ಅವ್ರೇನು ಬಯಕೆ ಇದೆ ಅದು ಚೇಂಜ್ ಆಗಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಸಿನಿಮಾಗೆ ಪ್ರಚಾರ ಇವುಗಳು ಇನ್ನೂ ಜಾಸ್ತಿ ಸಿಗುತ್ತೆ. ನಮ್ಮ ಸಿಂಗಲ್ ಸ್ಕ್ರೀನಿಂದ ಮಲ್ಟಿಪ್ಲೆಕ್ಸ್ ಹೋಗಿರೋದ್ರಿಂದ ಸಿನಿಮಾ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಿದೆ. ಅದರಿಂದ ಈಗ ಬಂದಿರೋ ನಿರ್ದೇಶಕರಿಗೆ ನ್ಯಾಚುರಲಿ ಒಂದಷ್ಟು ಅಡ್ವಾಂಟೇಜಸ್ಗಳಿದೆ. ನಮ್ಗೆ ಇಲ್ಲದೆ ಇರೋವಂಥ ಅಡ್ವಾಂಟೇಜ್ಗಳು ಈಗಿರೋ ನಿರ್ದೇಶಕರಿಗಿದೆ. ಬಟ್ ಅಷ್ಟೇ ನಮ್ಗಿರೋಕ್ಕಿಂತ ಜಾಸ್ತಿ ಕಾಂಪಿಟೇಷನ್ ಇದೆ ಅವ್ರಿಗೆ. ನಾವು ಮಾಡ್ತಿದ್ದಾಗ ಇರುವಂಥ ಸಿನಿಮಾಗಳಿಗೂ ಈಗ ಬರ್ತಿರೋಂಥ ಸಿನಿಮಾಗಳಿಗೂ ಜಾಸ್ತಿ ಸಿನಿಮಾಗಳಾಗ್ತಿದೆ. ಮಾರ್ಕೆಟ್ ಈಸ್ ಮಚ್ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಕಾಂಪಿಟೇಟಿವ್. ಸೊ ಅದರಲ್ಲಿ ಅವ್ರು ಗೆಲ್ತಾರೆ ಅನ್ನೋದು ನನಗೆ ತುಂಬ ಖುಷಿನೇ ಆಗುತ್ತೆ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರಯೋಗಶೀಲತೆ ಅನ್ನೋದೇ ಒಂದು ದೊಡ್ಡ ಜಗತ್ತು. ಅದ್ರ ಹುಡುಕಾಟದಲ್ಲಿ ಇರೋರಿಗೆ ಗೆಲುವು ಅನ್ನೋದು ಬೇಗ ಸಿಗ್ತಾ ಹೋಗುತ್ತೆ. KM ಚೈತನ್ಯ ಅವರಲ್ಲಿ ಇನ್ನೂ ಅರ್ಥವಾಗದೇ ಇರೋ ಕಥೆಗಳು ಇದೆಯಾ ಅನ್ನೋ ಒಂದು ಕುತೂಹಲ. ಅಂದ್ರೆ ನನಗೆ ಇನ್ನೂ ಅರ್ಥ ಆಗದೆ ಇರೋಂಥ ಅದನ್ನ ಸಿನಿಮಾ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋ ಅಂತ ಒಂದಷ್ಟು ಜಿಜ್ಞಾಸೆಗಳು. ಸಿನಿಮಾ ಮಾಡಬೇಕು ಅಂತ ತುಂಬಾ ಕಥೆಗಳಿದೆ. ತುಂಬಾ ಕಥೆಗಳನ್ನ ನಾನು ಇದನ್ನ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಕಾದಂಬರಿಗಳಿರ್ಬೋದು, ನಿಜವಾದ ಘಟನೆಗಳಿರ್ಬೋದು, ಅಥವಾ ನಾನು ಇನ್ಯಾವುದೋ ಬೇರೆ ಭಾಷೆಯಲ್ಲಿ ಓದಿದಂಥ ಒಂದು ಪದ್ಯನ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಇರ್ಬೋದು. ಈ ರೀತಿ ಅನೇಕ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ನನಗೆ ಅನ್ಸುತ್ತೆ. ಇಂಥದ್ದೊಂದು ಮಾಡೋಕ್ಕಾಗಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಯಾಕೆಂದರೆ ಕೆಲವು ಸಿನಿಮಾ ಆಗುತ್ತೆ, ಕೆಲವು ಸಿನಿಮಾ ಆಗೋದಿಲ್ಲ. ಸೊ ಸಿನಿಮಾ ಆಗೋದನ್ನ ಮಾತ್ರ ನಾನು ಕೈಗೊಂಡ್ರೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾವುದೋ ಒಂದು ಸಣ್ಣ ಕಥೆ ಇರುತ್ತೆ, ಆ ಸಣ್ಣ ಕಥೆ ಸಿನಿಮಾ ಆಗೋದಿಲ್ಲ ಅಂತಂದರೆ ಅದನ್ನ ಮುಟ್ಟೋದ್ರಲ್ಲೇ ಅರ್ಥ ಇಲ್ಲ. ಅಥವಾ ಯಾವುದೋ ಒಂದು ಅದ್ಭುತವಾದ ಕಾದಂಬರಿ ಇರುತ್ತೆ, ಓದೋಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅದೊಂದು ಒಳ್ಳೆ ಸಿನಿಮಾ ಆಗೋಕ್ಕೆ ಸಾಧ್ಯತೆನೇ ಇರೋದಿಲ್ಲ. ಅದನ್ನ ಬರೀ ಓದಿ ಮಾತ್ರ ನಾವು ಸಂತೋಷ ಪಡಬೇಕು. ಆ ರೀತಿ ನಾನು ವಿಂಗಡಿಸ್ಕೊಂಡಿದ್ದೀನಿ ಏನೇನು ನೋಡ್ತೀನೋ ಅದನ್ನು. ನಾನು ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂದರೆ, ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸುಮಾರು ಜನ ನಿರ್ದೇಶಕರು ಹೇಳ್ತಾ ಹೋಗ್ತಾರೆ, ನನ್ನ ಹತ್ರ ಸಿನಿಮಾ ಮಾಡೋಕ್ಕಾಗದೇ ಇರೋ ಕಥೆಗಳು ತುಂಬ ಇದೆ ಅಂತ. ಅದು ಹಾಗೆ ಇರುತ್ತೆ, ಅದನ್ನು ಯಾವುದೋ ಬೇರೆ ರೂಪದಲ್ಲೂ ಕನ್ವೆ ಮಾಡ್ಬೋದು. ರೈಟಿಂಗಲ್ಲಿ ಇರ್ಬೋದು, ಬೇರೆ ಅದರ್ ಫಾರ್ಮ್ ಆಫ್ ವಿಜುವಲ್ ಮೀಡಿಯಾದಲ್ಲಿ ಕನ್ವೆ ಮಾಡ್ಬೋದು. ನೀವು ಇತ್ತೀಚೆಗೆ ಬರ್ತಾ ಇರೋ ಎಕ್ಸ್ಪೆರಿಮೆಂಟೇಷನ್ ಕಥೆಗಳನ್ನು ನೋಡ್ತಾ ಇರ್ತೀರಾ. ನಿಮ್ಮನ್ನು ನೀವು ಹೇಗೆ ಮೋಲ್ಡ್ ಮಾಡ್ಕೊತೀರಾ ಈ ಸಿನಿಮಾ ಇಂಡಸ್ಟ್ರಿಗೆ, ಬದಲಾಗ್ತಾ ಇರೋ ಸಿನಿಮಾ ದೃಷ್ಟಿಕೋನಗಳಿಗೆ? ನಾನು ಕೇವಲ ಒಬ್ಬ ಫಿಲ್ಮ್ ಮೇಕರ್ ಅಂತ ಅನ್ಕೊಳ್ಳಲ್ಲ, ಅಥವಾ ನಾನು ಸಿನಿಮಾ ಮಾಡೋಕ್ಕೋಸ್ಕರ ಮಾತ್ರ ಹುಟ್ಟಿದ್ದೀನಿ ಅಂತ ಅನ್ಕೊಳ್ಳಲ್ಲ. ನನ್ನ ಅಡ್ವಾಂಟೇಜ್ ಏನಂದರೆ, ನಾನು ಬಹಳ ಮಾಧ್ಯಮಗಳಲ್ಲಿ ತೊಡಗಿಕೊಂಡಿದ್ದೀನಿ. ನನಗೆ ಸಾಕ್ಷ್ಯಚಿತ್ರಗಳು ಮಾಡೋದು ತುಂಬ ಇಷ್ಟ. ಅನೇಕ ಡಾಕ್ಯುಮೆಂಟ್ರಿಗಳನ್ನ ನಾನು ಡೈರೆಕ್ಟ್ ಮಾಡಿದ್ದೀನಿ. ನಾನು ತುಂಬ ಇಷ್ಟಪಡ್ತೀನಿ ನಾನು ಡಾಕ್ಯುಮೆಂಟ್ರೀಸ್ ಮಾಡೋದು. ರಂಗಭೂಮಿ ತುಂಬ ಇಷ್ಟಪಡ್ತೀನಿ. ಈಗಲೂ ನನಗೆ ಅನ್ಸುತ್ತೆ, ನಾಟಕ ಮಾಡಿ ತುಂಬ ವರ್ಷ ಆಗಿದೆ, ನಾನು ಹೆಚ್ಚೆಚ್ಚು ನಾಟಕ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಒಂದು ಕಾದಂಬರಿ ಬರಿಬೇಕು ಅಂತ ನನಗೆ ಆಸೆ. ಅಂದರೆ ಅದನ್ನ ಸಿನಿಮಾ ಆಗಿ ಮಾಡೋದಲ್ಲ, ಒಂದು ಒಳ್ಳೆ ಕೃತಿಯಾಗಿ ಒಂದು ಕಾದಂಬರಿಯನ್ನು ರಚಿಸಬೇಕು ಅಂತ ಆಸೆ ಇದೆ. ಪತ್ರಿಕೋದ್ಯಮದ ಬಗ್ಗೆ ಮೊದಲಿಂದನೂ ನನಗೆ ಒಲವಿದೆ. ಆ ನಿಟ್ಟಿನಲ್ಲಿ ಏನಾದ್ರು ಮಾಡೋಕ್ಕಾಗುತ್ತೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಸಿನಿಮಾ ನಾನು ಮಾಡುವ ಅನೇಕ ಕೆಲಸಗಳಲ್ಲಿ ಒಂದು ಕೆಲಸ ಅಷ್ಟೆ. ಸೊ ಸಿನಿಮಾಗಳಲ್ಲೂ ಕೂಡ ಆದಷ್ಟು ಎಕ್ಸ್ಪೆರಿಮೆಂಟಲ್ ಆಗಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡೋಕ್ಕೆ ಇಷ್ಟ.
ಬಟ್ ಸಿನಿಮಾ ಮಾಡಲೇಬೇಕು ಅಂತ ಏನಿಲ್ಲ. ಸಿನಿಮಾ ಮಾಡಿದ್ರೆ ಇನ್ನೇನೋ ಮಾಡ್ತಾ ಇರ್ತೀನಿ, ಟೆಲಿವಿಷನಲ್ಲಿ ಪ್ರೊಡ್ಯೂಸ್ ಮಾಡ್ತಿರ್ತೀನಿ, ಇನ್ನೇನೋ ಮಾಡ್ತಾ ಇರ್ತೀನಿ. ಒಟ್ಟಾರೆ ನಾನು ಸೃಜನಾತ್ಮಕವಾಗಿ ತೊಡಗಿಸ್ಕೊಂಡಿರ್ಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಮನೇಲಿ ಹೋಮ್ ಥಿಯೇಟ್ರ್ ಇಟ್ಕೊಂಡಿದ್ದೀರಾ, ನಿಮ್ಮ ಫ್ರೀ ಟೈಮಲ್ಲಿ ಯಾವ್ಯಾವ ಸಿನಿಮಾ ನೋಡ್ತೀರಾ, ನಿಮ್ಮ ವ್ಯೂಯಿಂಗ್ ಸ್ಟೈಲ್ ಏನು? ನನ್ನ ಒಂಥರ ಇಂಡಿಸ್ಕ್ರಿಮಿನೇಟ್ ವ್ಯೂವರ್. ನಾನು ಓದುಗನಾಗೂ ಅಷ್ಟೇ, ನೋಡುಗನಾಗೂ ಅಷ್ಟೇ. ನನಗೆ ಇದೇ ಥರದ ಸಿನಿಮಾ ನೋಡಬೇಕು ಅಂತಿಲ್ಲ. ನಾನು ತುಂಬ ಆರ್ಟಿಸ್ಟಿಕ್ ಸಿನಿಮಾನೂ ನೋಡ್ತೀನಿ, ಸಿಕ್ಕಾಬಟ್ಟೆ ಕಮರ್ಷಿಯಲ್ ಆಗಿರೋ ಸಿನಿಮಾನೂ ನೋಡ್ತೀನಿ, ಭಾಳ ರೊಮ್ಯಾಂಟಿಕ್ ಆಗಿರೋ ಫಿಲ್ಮು ನೋಡ್ತೀನಿ, ನನಗೆ ಹಾರರು ಅಷ್ಟೇ ಇಷ್ಟ. ಸೊ ಆ ರೀತಿ ಎಲ್ಲ ರೀತಿಯ ಸಿನಿಮಾಗಳು, ಇತ್ತೀಚೆಗಂತೂ ಅದ್ಭುತವಾದ ವೆಬ್ ಸೀರೀಸ್ಗಳು ಬರ್ತಿದೆ. ಆ ವೆಬ್ ಸೀರೀಸ್ಗಳನ್ನ ನೋಡ್ತಾ ಇದ್ದೀನಿ, ಡಾಕ್ಯುಮೆಂಟ್ರೀಸ್ ನೋಡ್ತೀನಿ, ಶಾರ್ಟ್ ಫಾರ್ಮ್ ಕಂಟೆಂಟ್ ನೋಡ್ತಾ ಇದ್ದೀನಿ. ಸೊ ಎಲ್ಲ ರೀತಿಯ ಕಂಟೆಂಟ್ನು ನೋಡ್ತಾ ಇರ್ತೀನಿ ನಾನು. ಸರ್, ಹಿಂದಿನ ಫ್ರೆಶ್ ಎಂಟರ್ಟೈನ್ಮೆಂಟನ್ನು ಈಗಿನ ಸೋಷಿಯಲ್ ಮೀಡಿಯಾ ಚೇಂಜ್ ಮಾಡಿಬಿಡ್ತು ಅಂತ ಯಾವತ್ತಾದರೂ ಅನ್ನಿಸ್ತಾ ನಿಮಗೆ? ಎಂಟರ್ಟೈನ್ಮೆಂಟ್ನಲ್ಲ, ಅಟೆನ್ಷನ್ ಸ್ಪ್ಯಾನ್ನ ಚೇಂಜ್ ಮಾಡ್ಬಿಡ್ತು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಬೆರೆಯೋದು, ಅದನ್ನೇ ಕಡಿಮೆ ಮಾಡಿಬಿಡ್ತು ಸೋಷಿಯಲ್ ಮೀಡಿಯಾ. ಒಂದು ರೀತಿಯ ನಮ್ಮ ಸಮಾಜಕ್ಕೆ ಬಹಳ ಮಾರಕವಾದ ವಸ್ತು. ನಾನು ನೋಡ್ತಾ ಇರ್ತೀನಿ ಯಂಗರ್ ಜನ್ರೇಷನ್ಗಳಲ್ಲಿ, ನೀವೊಂದು ರೆಸ್ಟೋರೆಂಟ್ಗೆ ಹೋದರೆ 4 ಜನ ಕೂತಿರ್ತಾರೆ, 4 ಜನ ಒಬ್ರ ಜೊತೆ ಒಬ್ರು ಮಾತಾಡ್ತಿರಲ್ಲ, ಅವರೆಲ್ಲರೂ ಅವ್ರ ಮೊಬೈಲ್ ನೋಡ್ತಾ ಇರ್ತಾರೆ. ಇದು ಒಳ್ಳೇದಲ್ಲ. ಆಮೇಲೆ ಒಂದು ಸಿನಿಮಾ ನೋಡಬೇಕಾದ್ರೆ ಒಂದು ಪೇಷನ್ಸ್ ಬೇಕಾಗುತ್ತೆ. 1.5 ಗಂಟೆಯಿಂದ 2 ಗಂಟೆ 3 ಗಂಟೆ ಅಷ್ಟು ಒಂದು ಕಥೆಯನ್ನು ನೋಡಬೇಕು, ಗ್ರಹಿಸಬೇಕು, ಆನಂದಿಸಬೇಕು. ಆದರೆ ಈ ಸೋಷಿಯಲ್ ಮೀಡಿಯಾ, ಈ ಶಾರ್ಟ್ ಫಾರ್ಮ್ ಕಂಟೆಂಟಿಂದ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇಮ್ಮಿಡಿಯೇಟ್ 30 ಸೆಕೆಂಡ್ ರೀಲ್ಗಳಿಗೆ ಅಟೆನ್ಷನ್ ಸ್ಪ್ಯಾನ್ ಬಂದ್ಬಿಟ್ಟು ಅದಕ್ಕಿಂತ ಸ್ವಲ್ಪ ಸುದೀರ್ಘವಾದ ಕಂಟೆಂಟ್ನ ನೋಡೋ ಟೇಸ್ಟೇ ಹೊರಟೋಗಿದೆ. ಇದು ಚೇಂಜ್ ಆಗಬೇಕು. ಇದನ್ನು ಹೇಗೆ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಯಾರು ಮನುಷ್ಯರು, ಯಾವುದು ಆರ್ಟಿಫಿಷಿಯಲ್ಲು, ಯಾವುದು ಗೊತ್ತಾಗ್ತಿಲ್ಲ ನಮಗೆ. ನನ್ನ ಪ್ರಕಾರ ಆಗಬಹುದು ಇದು ಎಲ್ಲದರಿಂದ. ಒಂದು ಪಾಯಿಂಟಲ್ಲಿ ಎಲ್ಲರಿಗೂ ರೋಸ್ ಹೋಗಿ ನಮಗೆ ಸಾಕಪ್ಪ ಈ ಥರ ಬರೀ ವರ್ಚುವಲ್ ಕಂಟೆಂಟ್ ಸಾಕು, ನಾವು ಲೈವ್ ಎಂಟರ್ಟೈನ್ಮೆಂಟ್ಗೆ ಹೋಗೋಣ ಅಂತ ಮತ್ತೆ ವಾಪಸ್ ಜನ ರಂಗಭೂಮಿ ಕಡೆಗೆ, ಲೈವ್ ಪರ್ಫಾರ್ಮೆನ್ಸಸ್ ಕಡೆಗೆ ಜನ ಬರ್ಬೋದು. ಅಟ್ಲೀಸ್ಟ್ ಅದು ನನ್ನ ಬಯಕೆ, ಆಸೆ ಹಾಗಾಗಲಿ ಅಂತ. ಸರ್, KGF ಸಿನಿಮಾ ರಿಲೀಸ್ ಆಗುತ್ತೆ, ಕಾಂತಾರ ಬರುತ್ತೆ, ಒಂದಷ್ಟು ಪ್ಯಾನ್ ಇಂಡಿಯನ್ ಅಪ್ರೋಚ್ ಇರೋವಂಥ ಐಡಿಯಾಲಜಿಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ. ನಿಮಗೆ ಅನ್ನಿಸ್ತಾ ಸರ್ ಯಾವತ್ತಾದರೂ ಡೈರೆಕ್ಟರ್ ಆಗಿ ಪ್ಯಾನ್ ಇಂಡಿಯನ್ ಅಪ್ರೋಚ್ ಬಂದ ಮೇಲೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದಷ್ಟು ಕ್ರಿಯೇಟಿವ್ ಐಡಿಯಾಗಳು ಪ್ರೇಕ್ಷಕರಿಗೆ ರೀಚ್ ಆಗ್ತಾ ಇಲ್ಲ ಅಂತ? ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅಂತ ಅನ್ನೋದೇ ಸುಳ್ಳು ನನ್ನ ಪ್ರಕಾರ. ದೇರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಪ್ಯಾನ್ ಇಂಡಿಯನ್ ಕಂಟೆಂಟ್. ಯಾವುದೇ ಒಂದು ಕಥೆ ಅದರ ಒಂದು ಮಣ್ಣಿಗೆ ಹತ್ತಿರವಾಗಿರ್ಬೇಕಾಗುತ್ತೆ, ಅದರ ನೆಲಕ್ಕೆ ಹತ್ತಿರ ಇರಬೇಕಾಗುತ್ತೆ. ಒಂದು ಗಿಡದ ಕೊಂಬೆ, ಒಂದು ಮರದ ಕೊಂಬೆ ಜಾಸ್ತಿ ಚಾಚ್ಕೋಬೇಕು ಅಂದರೆ ಅದ್ರ ಬೇರು ಅಷ್ಟು ಒಳಗಿರಬೇಕಾಗುತ್ತೆ. ಸೊ ಯಾವುದೇ ಒಂದು ಸಿನಿಮಾ, ನೀವು ಹೇಳಿದಂಥ ಕಾಂತಾರ ಸಿನಿಮಾ ಆಗಿರಲಿ, ಅದು ವರ್ಕ್ ಆಗಿದೆ ಅದಕ್ಕೆ ಅಂದರೆ ಅಷ್ಟು ನೇಟಿವಿಟಿ ಇತ್ತು ಅದರಲ್ಲಿ. ಒಂದು ನಾರ್ಕೋಸ್ ಅಂತ ಒಂದು ವೆಬ್ ಸೀರೀಸ್ ಬಂದಿತ್ತು, ಸ್ಪ್ಯಾನಿಷ್ ವೆಬ್ ಸೀರೀಸ್. ಆ ಜಾಗದಲ್ಲಿ ಅದು ಹೂತ್ಕೊಂಡಿರೋದ್ರಿಂದ ಅದು ಇಡೀ ಪ್ರಪಂಚ ಅದನ್ನ ನೋಡೋ ಹಾಗಾಯಿತು. ಇರಾನಿಯನ್ ಫಿಲ್ಮ್ ಮೇಕರ್ಸ್ ಇರಾನ್ ಬಗ್ಗೆ ಸಿನಿಮಾಗಳನ್ನ ಮಾಡ್ತಾರೆ, ಆದರೆ ಪ್ರಪಂಚದ ಎಲ್ಲರೂ ಆ ಸಿನಿಮಾಗಳನ್ನ ನೋಡ್ತಾರೆ. ಆದ್ದರಿಂದ ನಾವು ಎಷ್ಟು ನಮ್ಮ ಬೇರುಗಳಿಗೆ ಹತ್ತಿರ ಇರ್ತೀವೋ ಅಷ್ಟು ನಾವು ಹರಡ್ಕೋಬೋದು, ಅಷ್ಟು ನಾವು ಪ್ಯಾನ್ ಇಂಡಿಯಾನೋ ಪ್ಯಾನ್ ಇಂಟರ್ನ್ಯಾಷನಲ್ ಎಲ್ಲ ಕಡೆ ಆಗ್ಬೋದು. ಬಟ್ ಫಸ್ಟ್ ಯು ಹ್ಯಾವ್ ಟು ಬಿ ನೇಟಿವ್ ಟು ದ ಪ್ಲೇಸ್. ಯಾವತ್ತಾದರೂ ಅನ್ನಿಸ್ತಾ ನಮ್ಮ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಆಗ್ತಾ ಇಲ್ಲ ಅಂತ? ಈಗ ಆಗ್ತಿದೆ ನನ್ನ ಪ್ರಕಾರ. ಇತ್ತೀಚೆಗಂತೂ ನೋಡಿದ್ರೆ ಕನ್ನಡ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರಚಾರ ಸಿಗ್ತಾ ಇದೆ. ಎಲ್ಲ ಭಾರತದ ಎಲ್ಲ ಕಡೆ ಫಿಲ್ಮ್ ಮೇಕರ್ಸು, ಆಡಿಯನ್ಸ್ ಕೂಡ ಕನ್ನಡ ಸಿನಿಮಾದಲ್ಲಿ ಏನಾಗ್ತಿದೆ, ಏನು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ KGF ಮತ್ತು ಕಾಂತಾರ ಭಾಳ ಹೆಲ್ಪ್ ಆಗಿದೆ. ಅದನ್ನು ಇಟ್ಕೊಂಡು ನಾವು ಯಾವ ರೀತಿ ನಮ್ಮ ಮಾರುಕಟ್ಟೆಯನ್ನು ದೊಡ್ಡದು ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಭಾಳ ಜವಾಬ್ದಾರಿಯಿಂದ ಮಾಡಬೇಕು. ನಾವು ಅವ್ರಿಗೆ ಕೇಟರ್ ಮಾಡೋಕ್ಕೆ ಹೋಗಿ ಒಂದು ಪ್ಯಾನ್ ಇಂಡಿಯಾ ಕಂಟೆಂಟ್ ಅಂತ ಕ್ರಿಯೇಟ್ ಮಾಡೋಕ್ಕೆ ಹೋಗಿ ನಮ್ಮ ನೇಟಿವಿಟಿನ ಬಿಟ್ಕೊಟ್ಟು ಅದು ಇಲ್ಲಿಗೂ ಸಲ್ಲದೆ ಅಲ್ಲಿಗೂ ಹೋಗದೆ ಆಗಿಬಿಟ್ರೆ ಅವಾಗ ತೊಂದರೆ ಇರುತ್ತೆ. ಅದು ಬಿಟ್ಟು ನಾವು ನಮ್ಮ ಕನ್ನಡ ನೆಲದ ಕನ್ನಡತನದ ಒಂದು ಕಥೆಯನ್ನು ನಾವು ಮಾಡೋಣ, ಆದರೆ ಇಡೀ ಪ್ರಪಂಚ ನೋಡೋ ಹಾಗೆ ಅದನ್ನು ಮಾಡೋಣ ಅಂತಂದರೆ ನಾವು ಗೆಲ್ತೀವಿ. ಕಮ್ ಬ್ಯಾಕ್ ಟು ಬಲರಾಮನ ದಿನಗಳು. ಶುರು ಸಾಂಗ್ ರಿಲೀಸ್ ಆಗುತ್ತೆ, ನಾವೆಲ್ಲ ಕೇಳಿದ್ವಿ. ಅದರಲ್ಲಿ ಒಂದು ಭಾವನೆಗಳ ಉತ್ಕಟತೆ ಇತ್ತೆ, ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಒಂದು ಶೈಲಿ ಕಾಣಿಸುತ್ತೆ ಆ ಹಾಡಲ್ಲಿ. ಪ್ರಿಯಾನಂದ್ ಅವರು, ವಿನೋದ್ ಪ್ರಭಾಕರ್ ಅವ್ರನ್ನ ನೋಡುವಾಗ ಈಗಿನ ದಿನಗಳಲ್ಲಿ ಪ್ರೀತಿ ಬದಲಾಗ್ತಾ ಹೋಗಿದೆ, ಅದರ ಯೋಚನೆಗಳು ಬದಲಾಗ್ತಾ ಹೋಗಿದೆ.
ಈಗೆಲ್ಲ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹುಟ್ಕೊಳ್ಳೋ ಪ್ರೀತಿಗಳನ್ನು ನೋಡಿದ್ದೀವಿ. ಆಗ ಒಂದು ಟೈಮ್ ಇತ್ತು ರೋಸ್ ಹೂವು ಕೊಟ್ಟು ಇನ್ಲ್ಯಾಂಡ್ ಲೆಟರ್ ಬರೆಯೋ ಪ್ರೀತಿಗಳು. ನಿಮ್ಮ ಲವ್ ಡೆಫಿನೇಷನ್ ಏನು ಸರ್? ಪ್ರೀತಿ ಒಂದೇ, ಒಬ್ರು ಇನ್ನೊಬ್ರನ್ನ ಇಷ್ಟಪಡೋದು, ಅವ್ರ ಬಗ್ಗೆ ಗೌರವ ಇಟ್ಕೊಳ್ಳೋದು, ಅವರು ಬೆಳಿಲಿ, ಅವ್ರು ಚೆನ್ನಾಗಿರ್ಲಿ ಅಂತ ಇಷ್ಟಪಡೋದು ಪ್ರೀತಿ ಅಷ್ಟೇ. ಅದನ್ನು ವ್ಯಕ್ತಪಡಿಸುವ ರೀತಿಗಳು ಚೇಂಜ್ ಆಗಿರ್ಬೋದು. ಹಿಂದೆ ರೋಸ್ ಕೊಡ್ತಿರ್ಬೋದು, ಈಗ ಫೇಸ್ಬುಕ್ಕಲ್ಲಿ ಒಂದು ಮೀಮ್ ಕಳಿಸ್ಬೋದು. ಅದು ವ್ಯಕ್ತಪಡಿಸುವ ರೀತಿಯಲ್ಲಿ ಬದಲಾವಣೆಗಳು ಹೊರತು ಪ್ರೀತಿಯಲ್ಲಿ ಇರುವಂಥ ಬದಲಾವಣೆಗಳಲ್ಲ. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟಾಗ ಅವರು ಚೆನ್ನಾಗಿರ್ಬೇಕು, ಅವ್ರನ್ನ ಗೌರವಿಸ್ಬೇಕು, ಅವರು ಇನ್ನಷ್ಟು ಬೆಳಿಬೇಕು ಅಂತ ಬಯಸ್ಬೇಕು. ಅವ್ರನ್ನ ಕಟ್ಟಾಕ್ಬಾರ್ದು, ಅವ್ರನ್ನ ಕಮಾಂಡ್ ಮಾಡಕ್ಕೆ ಟ್ರೈ ಮಾಡಬಾರ್ದು, ಅವ್ರನ್ನ ಹತ್ತಿಕ್ಕೋಕೆ ಪ್ರಯತ್ನ ಪಡಬಾರ್ದು. ಯಾವಾಗ ನಾವು ಇನ್ನೊಬ್ರನ್ನ ಇಷ್ಟಪಡ್ತೀವೋ ಅವ್ರು ಇನ್ನೂ ಹೆಚ್ಚೆಚ್ಚು ಬೆಳೆದಷ್ಟು ನಮಗೆ ಖುಷಿ ಆಗಬೇಕು. ಅವ್ರು ಹೆಚ್ಚೆಚ್ಚು ಹರಡ್ಕೊಂಡಷ್ಟು, ಅವರು ಹೆಚ್ಚೆಚ್ಚು ದೊಡ್ಡದಾಗಿ ಬೆಳೆದಷ್ಟು ನಮಗೆ ಅವ್ರ ಬಗ್ಗೆ ಹೆಮ್ಮೆ ಗೌರವ ಜಾಸ್ತಿ ಆಗಬೇಕು. ಅದು ನನ್ನ ಪ್ರಕಾರ. ಆ ರೀತಿಯ ಪ್ರೀತಿ ಮಾತ್ರ ಇವತ್ತು ಗೆಲ್ಲೋಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು ಪುರುಷ ಸ್ತ್ರೀ ಈ ಎಲ್ಲರೂ ಸಮಾನರಾಗಿರೋದ್ರಿಂದ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ, ಮುಂಚಿನ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡಸು ಬೆಳೀತಾ ಹೋಗ್ಬೇಕು, ಹೆಂಗಸು ಅವನ ಜೊತೆ ಒಂದು ರೀತಿ ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಈಗ ಹಾಗಾಗ್ತಿಲ್ಲ. ಈಗ ಹೆಂಗಸರು ಕೂಡ ತುಂಬ ಓದ್ತಿದ್ದಾರೆ, ಅವರು ಆಂಬಿಷಿಯಸ್ ಆಗಿದ್ದಾರೆ, ಅವರು ಏನೇನೋ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಹೆಂಗಸು ಕೂಡ ಬೆಳೆಯೋದನ್ನ ಗಂಡಸು ನೋಡಿ ಗೌರವಿಸ್ಬೇಕು, ಅದನ್ನ ಸಪೋರ್ಟ್ ಮಾಡಬೇಕು. ಆ ರೀತಿಯ ಒಂದು ಪ್ರೀತಿ ಇದ್ದಾಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ನಿಮಗೆ ಕ್ರೈಸ್ಟ್ ಕಾಲೇಜಲ್ಲಿ ಯಾವುದಾದ್ರೂ ಪ್ರೇಮ ಕಥೆಗಳಿತ್ತ ಸರ್? ನಾನು ನನ್ನ ಹೆಂಡತಿನ ಮೀಟ್ ಮಾಡಿ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಇರುವಾಗಲೇ, ಆದರೆ ಅವಳು ಕ್ರೈಸ್ಟ್ ಕಾಲೇಜಲ್ಲಿ ಇರಲಿಲ್ಲ. ಆಕೆ ಇದು BS ಕಾಲೇಜ್ ಇಂಜಿನಿಯರಿಂಗಲ್ಲಿ ಓದಿದ್ದು. ಸೊ ನನ್ನ ಪ್ರೇಮ ಕಥೆ ಕೂಡ ಶುರುವಾಗಿದ್ದು ನನ್ನ ಕಾಲೇಜ್ ಸಮಯದಲ್ಲಿ. ಈಗ ನಾವಿಬ್ರು ಮದುವೆ ಆಗಿದ್ದೀವಿ, ಅಲ್ಲಿ ತನಕ ಬಂದಿದೆ. ಪ್ರೀತಿ ಸಕ್ಸಸ್ ಆಗಿದೆ? ಹಾ, ಮದುವೆ ಆಗಿದೆ. ಅದಕ್ಕಿಂತ ಇದೇ ಸಕ್ಸಸ್ ಬೇಕು. ಶುರು ಕಂಟೆಂಟ್ ರಿಲೀಸ್ ಆದಾಗಿಂದ ಒಂದು ಲವ್ ಏರ್ ಶುರು ಆಗ್ತಾ ಇದೆ. ಸಿನಿಮಾದಲ್ಲಿ ಇನ್ನೂ ಏನೇನು ಸರ್ಪ್ರೈಸ್ಗಳಿರ್ಬೋದು? ಇದು ತುಂಬ ವರ್ಷಗಳ ನಂತರ ಒಂದು ರೆಟ್ರೋ ಸಿನಿಮಾ ಬರ್ತಿದೆ. 1980s 90s ಬೆಂಗಳೂರು. 1980s 90s ಬೆಂಗಳೂರಿನಲ್ಲಿ ಸೆಟ್ ಆಗಿರುವಂಥ ಅನೇಕ ಸಿನಿಮಾಗಳು ಬಂದಿದೆ. ಆದರೆ ಅಥೆಂಟಿಕ್ ಆಗಿ ಆ ಕಾಲಘಟ್ಟವನ್ನು ಕ್ಯಾಪ್ಚರ್ ಮಾಡುವ ಪ್ರಯತ್ನ ನಮ್ದಾಗಿದೆ. ನಮ್ಮ ಈ ಕತೆ ಕಾಲ್ಪನಿಕ ಆಗಿದ್ರು, ಇಲ್ಲಿ ಬರುವ ಆ ಸೆಟ್ಟಿಂಗ್ ಏನಿದೆ ಅದು ನಿಜವಾದ ಸೆಟ್ಟಿಂಗ್. ಬೆಂಗಳೂರು, ಆ ಬೆಂಗಳೂರನ್ನ ನೋಡಿರೋರೆಲ್ಲರಿಗೂ ಆ ಒಂದು ರೀತಿ ನಾಸ್ಟಾಲ್ಜಿಯಾ ಈ ಸಿನಿಮಾ ಕೊಡುತ್ತೆ. ಅದಲ್ಲದೆ ಒಂದು ಅದ್ಭುತವಾದ ತಾರಾಗಣ ಇದೆ. ವಿನೋದ್ ಪ್ರಭಾಕರ್, ಪ್ರಿಯಾ ಆನಂದಿಂದ ಹಿಡಿದು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ರಮೇಶ್ ಇಂದ್ರ, ವಿನಯ್ ಗೌಡ, ಅದ್ಭುತವಾದ ನಟರು. ಪ್ರತಿಯೊಂದು ಪಾತ್ರಗಳು, ಸಣ್ಣ ಪುಟ್ಟ ಪಾತ್ರಗಳು ಕೂಡ, ಆದಿತ್ಯ ಆಶ್ರಯ, ಈ ಥರ ಒಳ್ಳೆ ನಟರು ಈ ಸಿನಿಮಾದಲ್ಲಿದ್ದಾರೆ. ಅವಿನಾಶ್ ಈ ರೀತಿ ಇದ್ದಾರೆ. ಆಮೇಲೆ ವೇಣು ಸರ್ ಅವರ ಕ್ಯಾಮ್ರಾ ವರ್ಕ್ ಒಂದು ರೀತಿ ಇಟ್ಸ್ ಅನ್ ಎಕ್ಸಾಂಪಲ್. ಯಾವುದೇ ಕ್ಯಾಮ್ರಾಮನ್ಗೆ ಒಂದು ಟೆಕ್ಸ್ಟ್ ಬುಕ್ ಆಗುವಂತಹ ಒಂದು ರೀತಿಯ ಕ್ಯಾಮ್ರಾ ವರ್ಕ್ ಬಲರಾಮನ ದಿನಗಳಲ್ಲಿ ಕಾಣಿಸ್ಬೋದು. ಸಂಕಲನ ಕೂಡ ಹರಿದಾಸ್ KGF ಅವರ ಸಂಕಲನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಬಹಳ ಸಂಕೀರ್ಣವಾದ, ಬಹಳ ವ್ಯಾಪಕವಾದ ಕಥೆಯನ್ನು ಬಹಳ ಚಿಕ್ಕ ಸಮಯದೊಳಗೆ ಹಿಡಿದಿಟ್ಟುಕೊಡುವ ಪ್ರಸ್ತುತಗೊಳಿಸುವ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ನಿರ್ಮಾಪಕರು ನಾನು ಮುಂಚೆನೇ ಹೇಳಿದಾಗ ಅವ್ರ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಗೆಲ್ಲುವ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ. ಜನ ಅದನ್ನ ನೋಡಬೇಕು, ಅವರ ಆಶೀರ್ವಾದ ನಮಗೆ ಸಿಗಬೇಕು. ಆಗ ನಮಗೆ ಒಂದು ರೀತಿ ಸಾರ್ಥಕತೆ ಸಿಗುತ್ತೆ. ನಾವು ಬಲರಾಮನ ದಿನಗಳು ನೋಡ್ತಾ ಹೋದರೆ ಒಂದಷ್ಟು ಎನರ್ಜಿ ಫೋರ್ಸ್ಗಳು ನಿಮಗೆ ಕನೆಕ್ಟ್ ಆಗಿರೋದು ಕಾಣಿಸುತ್ತೆ. ವಿಶೇಷವಾಗಿ ಅದೇ ಈ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸಂತೋಷ್ ನಾರಾಯಣ್ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಅವ್ರನ್ನ ಫಾಲೋ ಮಾಡೋವಂಥ ಒಂದು ದೊಡ್ಡ ವರ್ಗ ಇದೆ. ಅವ್ರಿಗೆ ಹೇಗೆ ಕನೆಕ್ಟ್ ಆದ್ರಿ ನೀವು? ಇದೊಂದು ಒಂದು ಕಥೆ. ಅಂದರೆ ನಾನು ಆ ದಿನಗಳು ಮಾಡಿದಾಗ ಒಬ್ಬರು ಯುವ ನಿರ್ದೇಶಕರು ನನ್ನ ಹತ್ರ ಬಂದರು, ನಾನು ನಿಮ್ಮ ಜೊತೆ ಅಸಿಸ್ಟೆಂಟಾಗಿ ಸೇರ್ಕೋಬೇಕು ಅಂತ. ನಮ್ಮ ಪ್ರೊಫೆಸರ್, ಯೂನಿವರ್ಸಿಟಿ ಪ್ರೊಫೆಸರ್ ಮಾನ್ವಿ ಅವರು ಆ ಹುಡುಗನ ಕಳಿಸ್ಕೊಟ್ರು ನನ್ನ ಹತ್ರ. ಅವರು ಮಾಡಿದಂಥ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ತೋರಿಸಿದ್ರು. ಅವೆಲ್ಲ ತಮಿಳಲ್ಲಿತ್ತು. ತುಂಬ ಅದ್ಭುತವಾದ ಶಾರ್ಟ್ ಫಿಲ್ಮ್ಸ್ ಮಾಡಿದರು. ನಾನು ಆ ಶಾರ್ಟ್ ಫಿಲ್ಮ್ಸ್ ನೋಡ್ಬಿಟ್ಟು ಆ ಯುವ ನಿರ್ದೇಶಕರಿಗೆ ಹೇಳಿದೆ, ಯಾಕೆ ನನ್ನ ಹತ್ರ ಬಂದು ಸೇರ್ಕೊಳ್ತೀರಾ? ನನ್ನ ಹತ್ರ ನಿಮ್ಗೆ ಕಲ್ಸೋದೇನಿದೆ? ನೀವು ಹೋಗಿ ಎಲ್ಲ ತಮಿಳಲ್ಲಿ ಅಷ್ಟು ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರೆ ಆ ಸಿನಿಮಾ ರಂಗಕ್ಕೆ ಹೋಗಿ
ನಮಗಿಂತ ದೊಡ್ಡ ಸಿನಿಮಾ ರಂಗ, ಅಲ್ಲಿ ಬೆಳಿಬೋದು ನೀವು ಅಂತ. ಅವ್ರು ಹೋದರು, ಅವರು ಒಂದು ಪ್ರೋಗ್ರಾಮಲ್ಲಿ ಅವರು ಭಾಗವಹಿಸಿದ್ರು, ನಿರ್ದೇಶಕರ ಗುರುತಿಸುವಂಥ ಒಂದು ಪ್ರೋಗ್ರಾಮ್. ಅದು ಕೂಡ ನನ್ನ ಸ್ನೇಹಿತ ಒಬ್ಬ ಮಾಡಿದಂಥ ಪ್ರೋಗ್ರಾಮ್ ಅದು. ಅದರಲ್ಲಿ ಅವರು ಆಯ್ಕೆ ಆದರು, ಒಂದು ಭಾಳ ದೊಡ್ಡ ಹೆಸರನ್ನು ಮಾಡಿದ್ರು. ಅವರು 3ನೇದು 4ನೇ ಸಿನಿಮಾ ಮಾಡಿದಾಗ ನನಗೆ ಬೆಂಗಳೂರಿಗೆ ಅವ್ರು ಬಂದಾಗ ಹೇಳಿ ಕಳಿಸಿದ್ರು, ನಾನು ಸಿನಿಮಾ ಮಾಡಿದ್ದೀನಿ ಬಂದು ನೋಡಿ ಅಂತ. ನಾನು ಆಗ ಆ ಸಿನಿಮಾ ಹೋಗಿ ನೋಡಿದೆ. ಆ ಯುವ ನಿರ್ದೇಶಕ ಅವರ ಹೆಸರು ಕಾರ್ತಿಕ್ ಸುಬ್ಬರಾಜ್ ಅಂತ. ಈಗ ಭಾರತದಲ್ಲಿ ತಮಿಳ್ ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರು ನನ್ನ ಹೇಳಿ ಕಳಿಸಿದಾಗ ಹೋದೆ, ಆ ಸಿನಿಮಾ ನೋಡಿದೆ. ಆ ಸಿನಿಮಾ ಜಿಗರ್ ತಾಂಡ ಅಂತ. ಆ ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಒಂದು ಕಾರ್ತಿಕ್ ಅವರ ಡೈರೆಕ್ಷನು, ಬಟ್ ಅದರಷ್ಟೇ ಇಷ್ಟ ಆಗಿದ್ದು ಆ ಸಿನಿಮಾದ ಮ್ಯೂಸಿಕ್. ಆ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನಾನು ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ಕನ್ನು ಪರಿಚಯ ಆಯಿತು. ಆ್ಯಂಡ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅಂದರೆ ಇಂಡಿಯನ್ ಮ್ಯೂಸಿಕ್ ಆಗಿತ್ತದು, ಜೊತೆಗೆ ರಾಕ್ ಸೇರಿಸಿದ್ರು, ಜೊತೆಗೆ ಫೋಕ್ ಎಲಿಮೆಂಟ್ಸ್ ಇತ್ತು. ಆಮೇಲೆ ಒಂದು ರೀತಿ ಈ ಎನಿಯೋ ಮೊರೊಕಾನ್ ಮೆಕ್ಸಿಕನ್ ಫ್ಲೇವರ್ ಇತ್ತು. ಅದೆಲ್ಲವೂ ಸೇರಿಸಿ ಯಾವುದು ಹೊರತಾಗದೆ ಒಂದು ಬ್ಲೆಂಡ್ ಮಾಡಿ ಒಂದು ಅದ್ಭುತವಾದ OST ಒರಿಜಿನಲ್ ಸೌಂಡ್ ಟ್ರ್ಯಾಕ್ನ ಅವರು ಕ್ರಿಯೇಟ್ ಮಾಡಿದರು. ನನಗೆ ಆವಾಗಲೇ ಅನಿಸಿತ್ತು ಇವ್ರ ಜೊತೆ ಕೆಲಸ ಮಾಡುವ ಸೌಭಾಗ್ಯ ನನಗೆ ಯಾವ ಥರ ಸಿಗುತ್ತಾ ಅಂತ. ಆದರೆ ಸಂತೋಷ್ ನಾರಾಯಣನ್ ಮುಂದೆ ಬಹಳ ದೊಡ್ಡದಾಗಿ ಬೆಳೆದ್ರು. ಆ್ಯಂಡ್ ಹಿ ಬಿಕೇಮ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ಇಂಡಿಯಾ ಟುಡೇ. ನಾವು ಈ ಬಲರಾಮನ ದಿನಗಳು ಸಿನಿಮಾ ಮಾಡ್ತಿರುವಾಗ ನಮ್ಮ ಆ ದಿನಗಳು ಸಿನಿಮಾಗೆ ಇಳೆಯರಾಜ ಸರ್ ಮ್ಯೂಸಿಕ್ ಕೊಟ್ಟಿದ್ರು. ಇದಕ್ಕೆ ಯಾರು ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ಶ್ರೇಯಸ್ ಅವರು ನಮ್ಮ ಪ್ರೊಡ್ಯೂಸರು ಹಾಗೂ ವಿನೋದ್ ಪ್ರಭಾಕರ್ ಅವರು ಇಬ್ಬರು ಹೇಳಿದ್ದು ಒಂದೇ ಹೆಸರು, ಸಂತೋಷ್ ನಾರಾಯಣನ್. ಆಮೇಲೆ ನಾನು ಹೇಳಿದೆ ಶ್ರೇಯಸ್ ಅವ್ರಿಗೆ, ಸಂತೋಷ್ ನಾರಾಯಣನ್ ಅವ್ರನ್ನ ನಾವು ಸಂಪರ್ಕ ಮಾಡ್ಬೋದು, ಆದರೆ ಅವರು ಚಾರ್ಜ್ ಮಾಡ್ತಾರಲ್ಲ ಅದನ್ನ ನೀವು ಕೊಡೋಕ್ಕಾಗತ್ತಾ ಅಂತ. ಅವಾಗ ಶ್ರೇಯಸ್ ಅವ್ರು ಹೇಳಿದ್ರು, ನೀವು ಸಂತೋಷ್ ನಾರಾಯಣನ್ ಅವ್ರನ್ನ ಒಪ್ಪಿಸಿ, ನಾನು ನಮ್ಮ ಅಮ್ಮ ಪದ್ಮಾವತಿ ಅವ್ರನ್ನ ಒಪ್ಪಿಸ್ತೀನಿ. ಯಾಕಂದರೆ ಪದ್ಮಾವತಿ ಮೇಡಮ್ ಆ್ಯಕ್ಚುಲ್ ಡಿಸಿಷನ್ಸ್ ತಗೊಳ್ಳೋದು ಈ ಸಿನಿಮಾಗೆ, ಅಂದರೆ ದುಡ್ಡಿನ ಸಂಬಂಧಪಟ್ಟ ಹಾಗೆ. ಇಬ್ಬರು ಸೇರ್ಕೊಂಡು ನಿರ್ಮಾಣ ಮಾಡಿರುವಂಥ ಸಿನಿಮಾ ಇದು, ಪದ್ಮಾವತಿ ಅವರು ಮತ್ತು ಶ್ರೇಯಸ್ ಅವರು. ಸೊ ನೀವು ಸಂತೋಷ್ ಅವ್ರನ್ನ ಒಪ್ಪಿಸಿ, ನಾನು ನಮ್ಮಮ್ಮ ಒಪ್ಪಿಸ್ತೀನಿ ಅಂತಂದರು. ಆಗ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ. ಕಾರ್ತಿಕ್ ಸುಬ್ರಾಜ್ ಅವರು ಸಂತೋಷ್ ಅವ್ರಿಗೆ ಫೋನ್ ಮಾಡಿ, ಇವರು ನನಗೆ ಒಂದು ರೀತಿ ಮೆಂಟರ್ ಇದ್ದಾಗೆ, ನೀವು ಈ ಸಿನಿಮಾ ಮಾಡಲೇಬೇಕು ಅಂತ ಅವ್ರು ಇನ್ಸಿಸ್ಟ್ ಮಾಡಿದ್ರು. ಆಗ ನಾನು ಸಂತೋಷ್ ಅವ್ರನ್ನ ಭೇಟಿಯಾದೆ, ಅವ್ರಿಗೆ ಕಥೆಯನ್ನು ಹೇಳಿದೆ. ಅವ್ರ ಕತೆ ಇಷ್ಟ ಆಯಿತು, ಅವರು ಸಿನಿಮಾ ಮ್ಯೂಸಿಕ್ ಮಾಡಿದ್ರು. ಇವಾಗಿನ ತನಕ ಸಂತೋಷ್ ನಾರಾಯಣನ್ ಅವ್ರ ಜೊತೆ ನಾನು ಹಲವಾರು ಈ ಸಿನಿಮಾಗೆ ಹಲವಾರು ಹಾಡುಗಳನ್ನ ಕಂಪೋಸಿಷನಲ್ಲಿ ಭಾಗವಹಿಸಿದ್ದೀನಿ. ಅದಕ್ಕೆ ಅವ್ರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮಾಡ್ತಾರೆ. ಒಂದು ರೀತಿ ಒಂದು ಲೈಫ್ ಲೆಸನ್, ಒಂದು ರೀತಿ ಒಂದು ಪಾಠ ಅವ್ರ ಜೊತೆ ಕೆಲಸ ಮಾಡುವಂಥದ್ದು. ಸಿನಿಮಾ ಬಗ್ಗೆ ಒಟ್ಟಾರೆ ಸಿನಿಮಾನ ಯಾವ ರೀತಿ ಅಪ್ರೋಚ್ ಮಾಡ್ಬೋದು, ಬರೀ ಸಂಗೀತ ಅಲ್ಲ, ಒಂದು ಸೀನ್ನ ಅವ್ರು ಹೇಗೆ ಅಪ್ಲಿಫ್ಟ್ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ನ ಅವ್ರು ಹೇಗೆ ಗ್ರಹಿಸ್ತಾರೆ, ಆ ಕ್ಯಾರೆಕ್ಟರ್ನ ಅವ್ರ ಮ್ಯೂಸಿಕ್ ಮೂಲಕ ಹೇಗೆ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಸೊ ಒಂದು ಸ್ಕ್ರೀನ್ ಪ್ಲೇ ನಾನು ಬರೆದಿದ್ರೆ ಈ ಸಿನಿಮಾಗೆ, ಇನ್ನೊಂದು ಸ್ಕ್ರೀನ್ ಪ್ಲೇನ ಸಂತೋಷ್ ನಾರಾಯಣನ್ ಅವರು ಅವರ ಮ್ಯೂಸಿಕ್ ಮೂಲಕ ಈ ಸಿನಿಮಾಗೆ ಬರೀತಾರೆ ಅಂತ ಹೇಳ್ಬೋದು. ಈ ವಿಷಯದಲ್ಲೇ ಒಂದು ತುಂಬ ದೊಡ್ಡ ಕ್ಯೂರಿಯಾಸಿಟಿ ಇದೆ ಸರ್ ನಮಗೆ. ಈಗ ನಾನು ಯಾರೋ ತಮಿಳವನು ಅಂದ್ಕೊಳ್ಳಿ, ತಮಿಳ್ ಭಾಷೆ ಮಾತಾಡೋನು, ನಾನು ಕನ್ನಡ ಚಿತ್ರರಂಗಕ್ಕೆ ಬರ್ತೀನಿ, ನನಗೆ ಕನ್ನಡ ಭಾಷೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ. ಭಾಷೆ ಗೊತ್ತಿಲ್ಲದೆ ಹೋದರೂ ಕೂಡ ಸಂಗೀತಕ್ಕೆ ಹೇಗೆ ಸಿಂಕ್ ಆಗ್ತಾರೆ ಅವರು ಅಂತ. ಸಂತೋಷ್ ಅವ್ರಿಗೆ ಅವರ ತಾಯಿ ಬೆಳೆದಿದ್ದು ಕನ್ನಡ ಕುಟುಂಬದಲ್ಲಿ, ಅದರಿಂದ ಕನ್ನಡದ ಪರಿಚಯ ಇದೆ ಅವ್ರಿಗೆ. ಅಂದರೆ ಕನ್ನಡ ಅರ್ಥ ಆಗುತ್ತೆ, ಅವ್ರು ಮಾತಾಡೋಕ್ಕೆ ಬರ್ತಿದ್ರು ಕನ್ನಡ ಅರ್ಥ ಆಗುತ್ತೆ. ಇನ್ನೊಂದು, ಈ ಜಗತ್ತೇನಿದೆ ಅದನ್ನು ನಾನು ಅವ್ರಿಗೆ ಪ್ರತಿ ಸತಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ನ್ಯೂಯಾನ್ಸ್ಗಳೇನಿದೆ ಅಂದರೆ ಸೂಕ್ಷ್ಮಗಳು, ಈ ಕನ್ನಡ ಭಾಷೆಯ ಕನ್ನಡ ನೋಡುಗರ ಕೇಳುಗರ ಸೂಕ್ಷ್ಮಗಳೇನಿದೆ ಅದನ್ನು ಕೆಲವು ಪರಿಚಯಗಳನ್ನು ನಾನು ಅವ್ರಿಗೆ ಮಾಡ್ಕೊಡ್ತೀನಿ. ಆದರೆ ಸಂಗೀತ ಅನ್ನೋದು ಇಟ್ ಈಸ್ ಯೂನಿವರ್ಸಲ್. ಅದಕ್ಕೆ ಯಾವುದೇ ರೀತಿಯ ಭಾಷೆ, ಒಂದು ಜಾಗ ಅಥವಾ ಧರ್ಮ, ಸಂಸ್ಕೃತಿ, ಇದು ಯಾವ ನಿಬಂಧಗಳು ಇರೋದು, ಎಲ್ಲರಿಗೂ ಸಂಗೀತ ಅರ್ಥ ಆಗುತ್ತೆ. ಆ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸಂತೋಷ್ ನಾರಾಯಣನ್ ಅವರು ಬಹಳ ಸುಲಭವಾಗಿ ನಮ್ಮ ಜನರಿಗೆ ಕನೆಕ್ಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಲರಾಮನ ದಿನಗಳು 80ರ ದಶಕದ ಬ್ಯಾಕ್ಗ್ರೌಂಡಲ್ಲಿ ಇರೋದ್ರಿಂದ ಕೇಳ್ತೀನಿ, ನೀವು ನಿರ್ದೇಶಕರಾಗಿ ತುಂಬ ವಿಷಯಗಳ ಮೇಲೆ ಗಮನ ಹರಿಸ್ಬೇಕಾಗುತ್ತೆ. ಈಗ ಏನಾಗಿದೆ ಅಂದರೆ ಸ್ಕ್ರೀನಲ್ಲಿ ಒಂದು ಚಿಕ್ಕ ತಪ್ಪಾದ್ರೂ ಎತ್ತಿ ತೋರಿಸ್ಬಿಡ್ತಾರೆ, ಅದೇ ವೈರಲ್ ಆಗೋಗುತ್ತೆ. ತುಂಬ ಹುಷಾರಾಗಿದ್ರೆ ಈ ಸಿನಿಮಾ ಮಾಡೋವಾಗ ನೀವು? ನಾನು ಹುಷಾರಾಗಿದ್ದೆ, ಆದರೆ ನನಗೆ ಭಾಳ ದೊಡ್ಡ ಒಳ್ಳೆಯದಾಗಿದೆ ಅಂದರೆ ನನಗೆ ಒಂದು ಅದೃಷ್ಟ ಆಗಿದೆ ಅಂತಂದರೆ ನನಗೆ ಸಿಕ್ಕಂಥ ಟೀಮ್ ಆಫ್
ಅಸಿಸ್ಟೆಂಟ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್. ಕಿರಣ್ ಗೌಡ ಅಂತ ಅಸೋಸಿಯೇಟ್ ನನಗೆ. ಅವ್ರ ಜೊತೆಗೆ ಅಕ್ಷಯ್, ಸ್ಮಿತಾ, ಮನೋಜ್, ರಘು ಸ್ಮಿತ್, ಈ ಥರ ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಕೊಂಡ್ರು. ಅವ್ರು ಯಾರು 80-90 ದಶಕ ನೋಡಿದವರಲ್ಲ, ಅವರೆಲ್ಲ 90s ಆ್ಯಂಡ್ ಪೋಸ್ಟ್ 2000 ಹುಡುಗರು. ಹಾಗಿರೋದ್ರಿಂದ ಏನಾಯಿತು, ಅವರು ಬಹಳ ಸೂಕ್ಷ್ಮವಾಗಿ ರಿಸರ್ಚ್ ಮಾಡಿ ಪ್ರತಿಯೊಂದು ಡೀಟೇಲ್ನ ಕಲೆಕ್ಟ್ ಮಾಡಿ, ನಾನು ಡೈರೆಕ್ಟ್ ಮಾಡ್ತಿರುವಾಗ ಕೆಲವು ಸತಿ ನಾನು ಅಥವಾ ವೇಣು ಸರ್ ಆ ಜನ್ರೇಷನ್ ನೋಡಿದ್ವಿ. 80s 90s ನಾವು ನೋಡಿದ್ವಿ. ನಾವು ಅವ್ರಿಗೆ ಹೇಳ್ತಿದ್ವಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಆದರೆ ನಾವು ಮಿಸ್ ಮಾಡಿದ್ರು ಕೂಡ ಅವ್ರುಗಳು ಬಹಳ ಇದಾಗಿ ಶಿಸ್ತಿನಿಂದ ನೋಟ್ಸನ್ನು ಮಾಡಿಕೊಂಡು ಇದು ತಪ್ಪಿರ್ಬೋದು, ಇದು ಸರಿ ಇರ್ಬೋದು ಅಂತ ಅದೆಲ್ಲ ಆ ಪೀರಿಯಡ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ನನ್ನ ಡೈರೆಕ್ಷನ್ ಟೀಮ್ ಅವರ ಕೊಡುಗೆ ತುಂಬ ಜಾಸ್ತಿ ಇದೆ. ಸರ್, ಚಿತ್ರದ 2 ಪೋಸ್ಟರ್ಗಳು ಬಹಳ ಗಮನ ಸೆಳೀತು. ಒಂದು ವಿನೋದ್ ಪ್ರಭಾಕರ್ ಅವರು ಸಿಗರೇಟ್ ಹಚ್ಕೊಳ್ಳೋದೊಂದು ಪೋಸ್ಟರು, 2ನೇದು ಅವರು ಬೈಕ್ ಮೇಲೆ ಕೂತಿರೋದು. ನೀವು ಮೊದಲನೇ ಹಂತದಲ್ಲೇ ಈ ಪೋಸ್ಟರ್ಗಳು ಹೀಗೆ ಬರಬೇಕು ಅಂತ ಪ್ಲಾನ್ ಮಾಡ್ತೀರಾ? ಇಲ್ಲ, ಅದು ಆ್ಯಕ್ಚುಲಿ ಅದೊಂದು ಆಫ್ಟರ್ ಥಾಟ್. ಇನ್ಫ್ಯಾಕ್ಟ್ ಅದೊಂದು ಮಿಸ್ಟೇಕ್ ಕೂಡ ನಾನು ಹೇಳಬೇಕು ಅಂದರೆ, ಯಾಕಂದರೆ ನಾವು ನಮ್ಮ ಸಿನಿಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಆ ಸಿಗರೇಟ್ ಹಚ್ಕೊಳ್ಳೋ ಒಂದು ಪೋಸ್ಟನ್ನು ನಾವು ರಿಲೀಸ್ ಮಾಡಿದ್ವಿ. ಅದು ಆ ಫೋಟೋಶೂಟ್ ಮಾಡುವಾಗ ತೊಗೊಂಡಂಥ ವಿಡಿಯೋ. ವಿನೋದ್ ಅವ್ರಿಗೊಂದು ಸ್ವೆಟರ್ ಹಾಕಿದ್ವಿ, ಅವರು ಸಿಗರೇಟ್ ಲೈಟ್ ಮಾಡೋಂಥ ಒಂದು ಸೀನ್ನ ನಾವು ಮಾಡಿದ್ವಿ, ಅಂದರೆ ಒಂದು ಆ ದೃಶ್ಯವನ್ನು ವಿಡಿಯೋ ಮಾಡಿದ್ವಿ. ಆದರೆ ನಿಜ ಹೇಳಬೇಕು ಅಂದರೆ ನಾನು ಕ್ರಿಯೇಟ್ ಮಾಡಿರೋಂಥ ಬಲರಾಮ ಏನಿದೆ ನನ್ನ ಕಥೆಯಲ್ಲಿ, ಆತ ಸಿಗರೇಟ್ ಸೇರಿಲ್ಲ, ಕುಡಿಯೋದಿಲ್ಲ. ಸೊ ಅದರಿಂದ ಆ ಪೋಸ್ಟರ್ಗೆ ಮಾತ್ರ ಸೀಮಿತ ಆ ಇಮೇಜ್. ಆದರೆ ಅದರಲ್ಲಿ ವಿನೋದ್ ಪ್ರಭಾಕರ್ ಅವರು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾರೆ, ತುಂಬ ಸ್ಟೈಲಿಶ್ ಆಗಿದ್ದಾರೆ. ಅದರಿಂದ ಅದು ಸಾಕಷ್ಟು ವೈರಲ್ ಆಯಿತು. ಬೈಕ್ ಅಫ್ಕೋರ್ಸ್, ಯಾಕೆಂದರೆ ಅವರ ಸ್ಟೈಲ್ಗೆ ಮತ್ತು ಬೈಕ್ ಆ ಪೀರಿಯಡ್ ಬೈಕ್ ಆಗಿರೋದ್ರಿಂದ ಅದು ಕೂಡ ಸಾಕಷ್ಟು ಗಮನವನ್ನು ಸೆಳೆದಿದೆ. KM ಚೈತನ್ಯ ಅವರು ಸ್ಟಾರ್ ಸಿನಿಮಾಗಳನ್ನ ಮಾಡಲಿಲ್ಲ ಅನ್ನೋವಂಥ ಒಂದು ಮಾತು ಇಂಡಸ್ಟ್ರಿಯಲ್ಲಿ ಮಾಡಬಹುದಾಗಿತ್ತು, ಆದರೆ ಎಲ್ಲೋ ಕನೆಕ್ಟಿವಿಟಿ ತಪ್ಪು ಹೋಯಿತು ಅಂತ. ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಅಂದರೆ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿಲ್ಲ. ನನ್ನ ಪ್ರಕಾರ ಚಿರಂಜೀವಿ ಸರ್ಜಾ ಆಗಲಿ, ವಿನೋದ್ ಪ್ರಭಾಕರ್ ಅವರಾಗಿರಲಿ ಅಷ್ಟೇ ದೊಡ್ಡ ಸ್ಟಾರ್ಗಳು. ನನಗೆ ಅಪ್ಪು ಅವರು ತುಂಬ ಸತಿ ಹೇಳಿದರು ನನಗೊಂದು ಸಬ್ಜೆಕ್ಟ್ ಮಾಡಿ ಜೊತೆಗೆ ವರ್ಕ್ ಮಾಡೋಣ ಅಂತ. ಬಹಳ ಪ್ರಯತ್ನ ಪಟ್ಟಿದ್ದೆ, ಆದರೆ ಪ್ರತಿ ಸತಿ ನಾನು ಇಷ್ಟಪಟ್ಟಂಥ ಕತೆ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ, ಅಥವಾ ಅವ್ರು ಹೇಳಿದಂಥ ಥ್ರೆಡ್ ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಕಡೆಗೆ ಇನ್ಫ್ಯಾಕ್ಟ್ ಅವರು ತೀರ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದರು ಕೋವಿಡ್ ಟೈಮಲ್ಲಿ ನನಗೆ ಫೋನ್ ಮಾಡಿ, ನೀವೊಂದು ಕೆಲಸ ಮಾಡಿ, ನನಗಂತೂ ನೀವು ಸಿನಿಮಾ ಮಾಡಲ್ಲ ಅನಿಸುತ್ತೆ, ನಿಮ್ಗೆ ಇಷ್ಟ ಆಗಿರೋ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನನಗೆ ಹೇಳಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರು. ಆಗ ನಾನು ಅವ್ರಿಗೆ ಹೇಳಿದ್ದೆ, ತೇಜಸ್ವಿ ಅವರ ಜುಗಾರಿ ಕ್ರಾಸ್ನ ಕಾದಂಬರಿಯನ್ನು ಒಂದು ಸಿನಿಮಾ ಮಾಡೋಣ ಸರ್, ನೀವು ಪ್ರೊಡ್ಯೂಸ್ ಮಾಡೋದಿದ್ರೆ. ಆಯಿತು, ನೀವು ಅದನ್ನು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ನನಗೆ ನರೇಷನ್ ಕೊಡಿ, ಖಂಡಿತ ಮಾಡೋಣ ಅಂತಂದರು. ಆದರೆ ದುರದೃಷ್ಟದಿಂದ ಅವರು ಹೋಗ್ಬಿಟ್ರು. ಸೊ ಅಪ್ಪು ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಖಂಡಿತ ಆಸೆ ಇತ್ತು. ಇನ್ನೂ ಹಲವಾರು ನಟರ ಜೊತೆ, ಸುದೀಪ್ ಅವ್ರ ಜೊತೆ ಇರ್ಬೋದು, ದರ್ಶನ್ ಸರ್ ಜೊತೆ ಇರ್ಬೋದು, ನನಗೆ ಸಿನಿಮಾ ಮಾಡಬೇಕು ಅಂತ ಖಂಡಿತ ಆಸೆ ಇದೆ. ಆದರೆ ಅವ್ರಿಗೆ ಸೂಕ್ತವಾದಂಥ ನನಗೆ ಒಂದು ವಿಷಯ ಸಿಕ್ಕಿದಾಗ, ಒಂದು ಕತೆ ಸಿಕ್ಕಿದಾಗ ಖಂಡಿತ ಮಾಡ್ತೀನಿ. ಸರ್, ತುಂಬ ವೇದಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, ಇಂಡಸ್ಟ್ರಿಯಲ್ಲಿ ಚರ್ಚೆಗಳಾಗುತ್ತೆ. ನೀವೀಗ ಸೂಪರ್ ಸ್ಟಾರ್ ಅನ್ನೋ ಟರ್ಮನ್ನ ಹೇಳಿದ್ರಿ. ಸೂಪರ್ ಸ್ಟಾರ್ಗಳು ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅಂದರೆ ಒಂದು ಮಾರುಕಟ್ಟೆಯ ದೃಷ್ಟಿಯಿಂದ ಖಂಡಿತ ಹೌದು. ಯಾಕೆಂದರೆ ಸಿನಿಮಾ ನೋಡೋದು ಕೂಡ ಒಂದು ಅಭ್ಯಾಸ. ಸಿನಿಮಾ ನೋಡೋದಕ್ಕೆ ಈ ಸಣ್ಣ ಪುಟ್ಟ ಸಿನಿಮಾಗಳು ಪ್ರೇಕ್ಷಕರನ್ನ ಇದಕ್ಕೆ ಆಡಿಟೋರಿಯಂ ಕರ್ಕೊಂಬರೋಕ್ಕಾಗಲ್ಲ. ಪ್ರೇಕ್ಷಕರು ರೆಗ್ಯುಲರ್ ಆಗಿ ಚಿತ್ರರಂಗಕ್ಕೆ ಬರಬೇಕು ಅಂತಂದರೆ, ಸಿನಿಮಾ ಥಿಯೇಟರ್ಗೆ ಬರಬೇಕು ಅಂತಂದರೆ ಆ ಸಾಧ್ಯತೆ ಇರೋದು ಈ ಸೂಪರ್ ಸ್ಟಾರ್ಗಳಿಂದ ಮಾತ್ರ. ಆದ್ದರಿಂದ ನಮ್ಮಲ್ಲಿರೋ ಎಲ್ಲ ಸೂಪರ್ ಸ್ಟಾರ್ಗಳು ಒಂದು 5-6 ಜನ ಇದ್ದಾರೆ. ಅವರೆಲ್ಲರೂ ಒಂದೊಂದು ಸಿನಿಮಾ ಮಾಡಿದ್ರು, 6 ತಿಂಗಳಿಗೆ ಒಂದು 6 ದೊಡ್ಡ ಸಿನಿಮಾಗಳು ಬರುತ್ತೆ. ಆ ದೊಡ್ಡ ಸಿನಿಮಾಗಳ ಜೊತೆ ಚಿಕ್ಕ ಸಿನಿಮಾಗಳು ಕೂಡ ಅದಕ್ಕೊಂದು ಸ್ಪೇಸ್ ಸಿಗುತ್ತೆ. ಅವಾಗೇನಾಗುತ್ತೆ, ಒಂದು ರೆಗ್ಯುಲಾರಿಟಿ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಚೈನ್ಗಾಗಲಿ, ಎಕ್ಸಿಬಿಟರ್ಸ್ಗಾಗಲಿ ಒಂದು ಈ ರಂಗದ ಬಗ್ಗೆ ಒಂದು ಭರವಸೆ ಮೂಡುತ್ತೆ. ಇಲ್ಲಾಂದರೆ ಈ ವರ್ಷಕ್ಕೆ 3 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದಾಗ ಏನಾಗುತ್ತೆ, ಆ ಆಡಿಯನ್ಸಿನ ಹ್ಯಾಬಿಟ್ ಬ್ರೇಕ್ ಆಗಿಬಿಡುತ್ತೆ. ಆ ಡೇಂಜರ್ ಇದ್ದೇ ಇದೆ. ಸೊ ಅದರಿಂದ ನಾನು ಒಪ್ಕೊಳ್ತೀನಿ. ಈಗ ಅಪ್ಪು ಸರ್ ಒಂದು ಎಕ್ಸಾಂಪಲ್, ವರ್ಷಕ್ಕೆ ಒಂದು ಸಿನಿಮಾ ಅಟ್ಲೀಸ್ಟ್ ಅವ್ರು ಮಾಡ್ತಾಯಿದ್ರು. ಅದು ಒಂದು ಕರೆಕ್ಟ್ ರೆಗ್ಯುಲರ್ ವೇ ಆಫ್ ಮೇಕಿಂಗ್ ಫಿಲ್ಮ್ಸ್. ಫ್ಯಾಮಿಲಿ ಆಡಿಯನ್ಸ್ ಇತ್ತು ಅವ್ರಿಗೆ, ಫ್ಯಾಮಿಲಿ ಆಡಿಯನ್ಸ್ ಎಲ್ಲರಿಗೂ ಎಲ್ಲ ಈ ನಮ್ಮ ಸೂಪರ್ ಸ್ಟಾರ್ಗಳಿಗೂ ದೊಡ್ಡ ಫ್ಯಾನ್ ಬೇಸ್ ಇದೆ.
ಆ ಫ್ಯಾನ್ ಬೇಸ್ ಆಗಾಗ ಬರ್ತಾ ಇರಬೇಕು ಥಿಯೇಟರ್ಗೆ. ಬಂದಾಗ ಮಾತ್ರ ಅದೊಂಥರ ಬ್ಲಡ್ ಫ್ಲೋ ಇದ್ದಂಗೆ, ಅದು ರೆಗ್ಯುಲರ್ ಫ್ಲೋ ಇದ್ದಾಗ ಮಾತ್ರ ಇಡೀ ಇಂಡಸ್ಟ್ರಿ ಹೆಲ್ದಿ ಆಗಿರುತ್ತೆ. ದೊಡ್ಡ ಸ್ಕೇಲ್ಗಳು ಟೈಮ್ ತಗೊಳ್ಳೋದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಾ? ಅಲ್ಲ, ಅದು ಸರಿ, ಎಲ್ಲ ಸಿನಿಮಾನು ಒಂದು ವರ್ಷದಲ್ಲಿ ಮಾಡೋಕ್ಕಾಗಲ್ಲ, ಎಲ್ಲ ಸಿನಿಮಾನು 6 ತಿಂಗಳಿಗೆ ಮಾಡೋಕ್ಕಾಗಲ್ಲ. ಕೆಲವು ಒಂದು ಅರಮನೆ ಕಟ್ಟಬೇಕು ಅಂದ್ರೆ ನಿಮ್ಗೆ ಅದು ತಗೊಳ್ಳೋ ಟೈಮ್ ಬೇರೆ, ಒಂದು ಮನೆ ಕಟ್ಟಬೇಕು ಅಂದ್ರೆ ತಗೊಳ್ಳೋ ಟೈಮ್ ಬೇರೆ, ಒಂದು ಗುಡಿಸಲು ಕಟ್ಟೋಕ್ಕೆ ತಗೊಳ್ಳೋ ಟೈಮ್ ಬೇರೆ. ಆದರೆ ಈ ದೊಡ್ಡ ಸಿನಿಮಾಗಳು ಮಾಡ್ತಿರುವಂಥ ಸ್ಟಾರ್ಗಳು ಕೂಡ ಆಗಾಗ ಸಣ್ಣ ಸಿನಿಮಾಗಳು ಮಾಡೋದಕ್ಕೆ ಒಂದು ಟೈಮನ್ನು ಇಟ್ಕೊಂಡು ಹೇಗೋ ಅವರು ಟೈಮ್ ಬ್ಯಾಲೆನ್ಸ್ನ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸಿನಿಮಾವನ್ನು ಒಂದು ಪ್ರೊಫೆಷನ್ ಅಂತಾನೆ ತಗೊಳ್ಳೋಣ. ಆ ಪ್ರೊಫೆಷನನ್ನು ಪಕ್ಕಕ್ಕಿಟ್ಟು ಸೋಲುಗಳಿಂದ ಚೈತನ್ಯ ಅವರು ಕಲ್ತಿರೋ ಪಾಠ ಏನು? ಅಲ್ಲ, ಪ್ರತಿ ಸತಿ ಸೋತಾಗೂ ನನಗೆ ನಾನು ಮಾಡಿರುವಂಥ ತಪ್ಪುಗಳು ಏನಾಗಿದೆ ಅನ್ನೋದನ್ನ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಈಗ ಉದಾಹರಣೆಗೆ ನನ್ನ 2ನೇ ಸಿನಿಮಾ ಸೂರ್ಯಕಾಂತಿ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಮ್ಮ ಮೇಷ್ಟ್ರು ನಾರಾಯಣ ಸ್ವಾಮಿ ಅವ್ರಿಗೆ ಅದಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಹೇಳಿದೆ. ನಾರಾಯಣ ಸ್ವಾಮಿ ಅವರು ಕೋಲಾರಿಂದ ಬಂದಂಥವ್ರು, ಅವ್ರು ಸಿಕ್ಕಾಬಿಟ್ಟೆ ತೆಲುಗು ಸಿನಿಮಾದ ಒಲವು ಜಾಸ್ತಿ ಅವ್ರಿಗೆ, ತೆಲುಗು ಸಿನಿಮಾ ನೋಡಿ ಬೆಳೆದಂಥವ್ರು. ಆ ರೀತಿ ಒಂದು ಕಮರ್ಷಿಯಲ್ ಸಿನಿಮಾ ಬರೀತೀನಿ ಕೂಡ ಅದು ಮಾಡುವಂಥದ್ದು. ಆದರೆ ನಾನು ಆ ರೀತಿಯ ಸಿನಿಮಾಗಳು ನೋಡಿ ಬೆಳೆದವನಲ್ಲ. ಸೊ ಅದರಿಂದ ಅವ್ರು ಬರೆದಿದ್ದ ಸ್ಕ್ರಿಪ್ಟ್ಗೂ ನನ್ನ ಟೇಸ್ಟ್ಗೂ ಹೊಂದಾಣಿಕೆ ಆಗಲೇ ಇಲ್ಲ. ಕಡೆಗೆ ಇದು ಆ ಕಡೆನೂ ಆಗಲಿಲ್ಲ, ಈ ಕಡೆನೂ ಆಗಲಿಲ್ಲ, ಎರಡರ ಮಧ್ಯೆ ಒಂದು ಕಾಕ್ಟೇಲ್ ಆಗಿ ಆ ಸಿನಿಮಾ ಸೋಲ್ತು. ಸೊ ಈ ರೀತಿ ಅಂದರೆ ನಾನು ಒಂದು ಸಬ್ಜೆಕ್ಟ್ ತೊಗೊಂಡಾಗ ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಕನ್ವಿಕ್ಷನ್ ಇಲ್ಲದೇ ಇದ್ರೆ ಸಿನಿಮಾ ಮಾಡಬಾರ್ದು ಅಂತ ನಾನು ಸೂರ್ಯಕಾಂತಿಲಿ ಆ ಪಾಠ ಕಲಿತೆ. ಅದಾದ್ಮೇಲೆ ನಾನು ಕನ್ವಿನ್ಸ್ ಆಗದಿರೋಂಥ ಯಾವ ಸಬ್ಜೆಕ್ಟು ನಾನು ಮಾಡಕ್ಕೆ ಹೋಗಿಲ್ಲ. ನೀವು ಕನ್ವಿನ್ಸ್ ಆಗಿರೋಂಥ ಸಬ್ಜೆಕ್ಟ್ ನೀವು ಮಾಡಿದಾಗ ಆ ಸಿನಿಮಾ ಗೆಲ್ಲಿ ಸೋಲಿ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮಗೆ ನೀವು ಪ್ರಾಮಾಣಿಕರಾಗಿದ್ರಿ ಅಂತ ಒಂದು ಖುಷಿ ಇರುತ್ತೆ. ತಾಂತ್ರಿಕವಾಗಿ ಕೆಲಸತಿ ಕಾಸ್ಟಿಂಗ್ ಏನೋ ಒಂದು ಸಿನಿಮಾ ವರ್ಕ್ ಆಗಿರಲ್ಲ, ಅಥವಾ ಇನ್ನೇನೋ ಒಂದು ಕಾರಣದಿಂದ ವರ್ಕ್ ಆಗಿಲ್ಲ, ಅಥವಾ ಕೆಲಸತಿ ಎಲ್ಲ ಸರಿಗಿರುತ್ತೆ, ಪ್ರೊಡ್ಯೂಸರ್ಸ್ ಆನ್ ಟೈಮ್ ರಿಲೀಸ್ ಮಾಡಿರೋದಿಲ್ಲ, ಇನ್ನೇನೋ ಒಂದು ಕಾರಣದಿಂದ ತಳ್ಳಿಬಿಟ್ಟಿರ್ತಾರೆ ರಿಲೀಸ್ನ, ಅದು ಹಳಿಸಲಾಗೋಗಿರುತ್ತೆ. ಈ ರೀತಿ ಎಲ್ಲ ಅನುಭವಗಳು ನನಗಾಗಿದೆ. ಸಿನಿಮಾ ರಂಗದಲ್ಲಿ ನಾನು ಮೊದಲೇ ಹೇಳಿದಾಗೆ ಮೇಲೆ ಕೆಳಗೆ ಹೋಗೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ವೆರಿ ಕಾಮನ್. ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಸಕ್ಸಸ್ ಬಂದಾಗ ತೀರಾ ಹಾರಾಡ್ದೇನೆ, ನಮಗೆ ಸೋಲು ಬಂದಾಗ ತೀರಾ ಕುಗ್ದೇನೆ ಇದ್ದರೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಬೋದು ನಾನು ಅಂದ್ಕೊಂಡಿದ್ದೀನಿ. ಹೊಸ ವರ್ಷಕ್ಕೆ ಒಂದಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಅನೌನ್ಸ್ಮೆಂಟ್ಗಳು ಬಾಕಿ ಇದೆ, ಸಂಕ್ರಾಂತಿಯಿಂದನೂ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳ ಅಪ್ಡೇಟ್ ಬರ್ತಾ ಹೋಗುತ್ತೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ನಿಮ್ಮ ಇನ್ವಿಟೇಷನ್ ಕಾರ್ಡ್ ಏನಾಗಿರುತ್ತೆ ಬಲರಾಮನ ದಿನಗಳು ನೋಡೋದಕ್ಕೆ? ಆ ದಿನಗಳು ಸಿನಿಮಾ ನೋಡಿದವ್ರಿಗೆ ಇನ್ನೊಂದು ಮತ್ತೆ ಅದೇ ರೀತಿಯ ಒಂದು ಸಿನಿಮಾನ ಮಾಡುವಂಥ ಪ್ರಯತ್ನ ನಮ್ಮ ತಂಡದ್ದಾಗಿದೆ. ಬಹಳ ಅದ್ಧೂರಿಯಾಗಿ ಮೂಡ್ ಬಂದಿದೆ. ವಿಜುವಲ್ಸ್ ಆಗಲಿ, ಸಂಗೀತ ಆಗಲಿ, ದಿ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲವೂ ತುಂಬ ಅದ್ಧೂರಿಯಾಗಿದೆ. ಆಮೇಲೆ ಇದೊಂದು ದೊಡ್ಡ ತೆರೆ ಮೇಲೆ ನೋಡಿದ್ರೆ ಮಾತ್ರ ಎಂಜಾಯ್ ಮಾಡ್ಬೋದಂಥ ಸಿನಿಮಾ. ಸಣ್ಣ ತೆರೆ ಮೇಲೆ ನಿಮ್ಗೆ ಅದೇ ಅನುಭವ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ದಿಸ್ ಇಸ್ ಮೇಡ್ ಫಾರ್ ದ ಬಿಗ್ ಸ್ಕ್ರೀನ್, ದಿಸ್ ಇಸ್ ಲಾರ್ಜರ್ ದೆನ್ ಲೈಫ್. ಸೊ ಜನಕ್ಕೆ ಒಂದು ಅದ್ಭುತವಾದ ಅಂಡರ್ ವರ್ಲ್ಡ್ ಕತೆ ವಿತ್ ಅ ಲವ್ ಸ್ಟೋರಿ, ಪ್ಲಸ್ ಆ ದಿನಗಳ ಬೆಂಗಳೂರು ಹೇಗಿತ್ತು ಅನ್ನೋ ಕುತೂಹಲ ಇದ್ದರೆ ಬಲರಾಮನ ದಿನಗಳು ಇಸ್ ದ ಫಿಲ್ಮ್ ಫಾರ್ ಯು. ಓಕೆ ಸರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಾವು ಯಾವಾಗಲೇ ಭೇಟಿಯಾಗಿ ಮಾತನಾಡುವಾಗಲೂ ನಿಮ್ಮಲ್ಲಿ ನಮಗೆ ಕಾಣೋದು ಒಂದು ಸುಪ್ತತೆ ಕಾಣಿಸುತ್ತೆ, ವಿಚಾರವಂತಿಕೆ ಇದೆ, ಯಾವುದೇ ಒಂದು ತಪ್ಪು ಧಾವಂತ ಇಲ್ಲ ನಿಮ್ಮಲ್ಲಿ. ಅದು ತುಂಬ ಖುಷಿ ಆಗ್ತಾ ಹೋಗುತ್ತೆ. ಬಲರಾಮನ ದಿನಗಳಿಗೆ ಆಲ್ ದ ಬೆಸ್ಟ್. ಥಿಯೇಟರ್ಗಳಲ್ಲಿ ಸಿಗೋಣ, ಒಟ್ಟಿಗೆ ಸಿನಿಮಾವನ್ನು ಸಂಭ್ರಮಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಚೈತನ್ಯ ಅವರ ಮಾತುಗಳು ಒಂದು ಉತ್ಸಾಹದ ದಾರಿಗೆ ಓಪನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಯಾವತ್ತೋ ಚಾರ್ಲಿ ಚಾಪ್ಲಿನ್ ಹೇಳಿದಂಥ ಮಾತು ಈ ಕ್ಷಣದಲ್ಲಿ ನೆನಪಿಗೆ ಬರ್ತಾ ಇದೆ. ಸಮಯ ಅನ್ನೋದು ಯಾವಾಗಲೂ ಕೂಡ ನನ್ನ ದೊಡ್ಡ ಶತ್ರು ಅಂತ. ಸಮಯ ನಮ್ಮ ಜೊತೆಗಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥ ಆಶಯದ ಜೊತೆಗೆ ಚೈತನ್ಯ ಅವರನ್ನು ನಾನು ಬೀಳ್ಕೊಡ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ವಿಶಿಷ್ಟವಾದಂಥ ವ್ಯಕ್ತಿತ್ವದ ಜೊತೆಗೆ ನಾನು ಹಾಜರಾಗ್ತೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.